ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಃ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗ ನಮಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವನ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮತೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 134ನೆಯ ಪ್ರವಚನವಿದು. ಮತ್ತೆ ಧರ್ಮರಾಜ ಧರ್ಮದ ಬಗ್ಗೆ ಕೃಷ್ಣನಲ್ಲಿ ಪ್ರಶ್ನಿಸ್ತಾನೆ. ಧರ್ಮಂ ಪುಣ್ಯತಮಂ ದೇವ ಪೃಚ್ಛತಃ ಕಥಯಸ್ವಮೇ ಅಂತ. ನನಗೆ ಅತಿ ಶ್ರೇಷ್ಠವಾದ ಒಂದು ಪುಣ್ಯಪ್ರದವಾದ ಕರ್ಮವನ್ನು ಹೇಳಬೇಕು ಅಂತ. ಕರ್ಮ ಅಂದ್ರೆ ಧರ್ಮ, ಒಳ್ಳೆಯ ಧರ್ಮವನ್ನು ಪುಣ್ಯ ಕೊಡತಕ್ಕ ಒಂದು ಕೆಲಸವನ್ನು ಹೇಳಬೇಕು ಅಂತ ಕೇಳುತ್ತಾರೆ. ಧರ್ಮರಾಜ ಕೇಳುವುದು ನಮಗೆಲ್ಲ ಧರ್ಮದ ಪರಿಚಯ ಆಗಲಿ ಅಂತಲೇ ಮುಖ್ಯವಿಡಿ. ಕೃಷ್ಣ ಯಾವುದನ್ನು ಇಲ್ಲಿ ಹೆಚ್ಚಾಗಿ ಹೇಳುತ್ತಾನೆ ತಿಳಿದ ಅಂದ್ರೆ, ಈಗ 3 ಕರ್ಮ ಕೃಷ್ಣನಿಗೆ ಅಭಿಪ್ರಾಯ ಉಳ್ಳದ್ದು. ಅರ್ಜುನನಿಗೆ ಹೇಳುವಾಗ ಯಜ್ಞ ದಾನ ತಪಸ್ಸು ಅಂತ ಹೇಳಿದ್ದ. ಇಲ್ಲಿಯೂ ಬಹಳ ಸರ್ತಿ ಬಹಳ ಕಡೆಯಲ್ಲಿ ಧರ್ಮರಾಜನು ತಿಳಿಸಿದ್ದ. ಈಗ ಧರ್ಮರಾಜ ಅದರಲ್ಲಿ ಒಂದು ಹೆಚ್ಚು ಕೇಳುತ್ತಾ ಇದ್ದಾನಂದಾಗ ಯಜ್ಞಕ್ಕೆ ಪ್ರಾಶಸ್ತ್ಯ ಕೊಟ್ಟ ಕೃಷ್ಣ. ಈಗ ಇಲ್ಲಿ ಅದರ ವಿಸ್ತಾರವನ್ನು ಹೇಳುತ್ತಾನೆ. ಪ್ರಶ್ನೆ ಕೇಳಿದ ರೀತಿಯಲ್ಲಿ ಅವನು ಯದೇತದ ಅಗ್ನಿಹೋತ್ರಂ ವೈ ಸೃಷ್ಟಂ ವರ್ಣತ್ರಯಸ್ಯತು ಅಂತಾನೆ. 3 ಬಗೆಯವರಿಗೆ, ವೇದದ ಅಧಿಕಾರವುಳ್ಳವರಿಗೆ, ಸಂಸ್ಕಾರವಂತರಿಗೆ, ವೇದವನ್ನು ಅಧ್ಯಯನದಲ್ಲಿ ಉಪಯೋಗಿಸಿಕೊಳ್ಳುವವರಿಗೆ, ವೇದವನ್ನು ಕರ್ಮಾಂಗದಲ್ಲಿ ರಾಜಸೂಯ ಅಶ್ವಮೇಧಾದಿಗಳಲ್ಲಿ ಉಪಯೋಗಿಸಿಕೊಳ್ಳುವವರಿಗೆ, ಅದಕ್ಕೆ ಸಂಬಂಧಪಟ್ಟಂತಹ ಯಜ್ಞಯಾಗಗಳಿಗೆ ದನಕರುಗಳನ್ನು, ಹಾಲು ಹೈನುಗಳನ್ನು, ವ್ಯಾಪಾರ ವ್ಯವಹಾರಗಳನ್ನು ನಡೆಸಿಯವರಿಗೆ, ಪೂರಕವಾಗಿ ಬರುವವರಿಗೆ, ಇವರಿಗೆಲ್ಲ ಮುಖ್ಯವಾಗಿ ಅಗ್ನಿಹೋತ್ರವನ್ನು ಹೇಳಿದ ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ಅಗ್ನಿ ಉಪಾಸನೆ ಮಾಡಿಕೊಂಡು ಬರಲಿಕ್ಕೆ ಉಂಟು. ಬ್ರಾಹ್ಮಣರು ಮಾತ್ರ, ಅವರಲ್ಲಿ ಮಾತ್ರ ಅಗ್ನಿಹೋತ್ರಿಗಳು ಮಾತ್ರ ಅಂತಲ್ಲ. ರಾಜರಿಗೂ ಅಗ್ನಿ ಉಪಾಸನೆ ನಿರಂತರ ಉಳಿಸಿಕೊಂಡು, ವೈಶ್ಯರಿಗೂ ವ್ಯಾಪಾರದಲ್ಲಿ, ಅವರು ವ್ಯಾಪಾರಕ್ಕೆ ಊರಿನೂರಿಗೆ ಅಲೆಯುವಾಗ ಅಗ್ನಿಯನ್ನು ಹಿಡ್ಕೊಂಡು ಹೋಗ್ಬೇಕು. ಅವರದ್ದು ಕಾಪಿಡ್ಬೇಕು 24 ಗಂಟೆಯಲ್ಲಿ. ಅದರೊಟ್ಟಿಗೆ ಅವರಲ್ಲಿ ದನಕರುಗಳು ಇರ್ತವೆ ಇಲ್ಲಿ ಎಲ್ಲ. ಹೀಗೆ ಅಗ್ನಿಹೋತ್ರದ ಸೃಷ್ಟಿಯಾಗಿದೆ ಎಲ್ಲರಿಗಾಗಿ ಅಂತ ಕೃಷ್ಣ ಹೇಳುತ್ತಾನೆ. ಅದನ್ನು ಉಪಾಸನೆ ಹೇಗೆ ಮಾಡಬೇಕು ಅಂದ್ರೆ, ಮಂತ್ರವತ್ ಯದ್ಹುತಂ ಸಮ್ಯಕ್ ವಿಧಿನಾಚಾಪಿ ಉಪಾಸಿತಂ. 3 ಹಂತದಲ್ಲಿ ಕೃಷ್ಣ ಅದನ್ನು ಉಲ್ಲೇಖ ಮಾಡುತ್ತಾನೆ ಅಗ್ನಿಹೋತ್ರದ ಕಥೆ. ಒಂದು, ಮಂತ್ರಮಯ ಆಗಿರಬೇಕು ಅಂತ. ಉರಿಯುತ್ತಿರುವ ಅಗ್ನಿಯ ಮೋರೆ ಒಳಗೊಂದಿಷ್ಟು ತಿನ್ನುವಂಥದ್ದನ್ನು ಹಾಕಿಬಿಟ್ರೆ ಆಯಿತು ಅಂತ ಅಡಿಗೆ ಕೋಣೆಯಲ್ಲಿ ಹೇಳಿಬಿಡ್ಲಿಕ್ಕೆ ಆಗುವುದಿಲ್ಲ. ಇದು ಸಂಗತಿ ಹೇಳಲಿಕ್ಕೆ ಸುಲಭ, ಯಾರು ಮಾಡಬಹುದ್ರಿ, ಹೇಗೂ ಮಾಡಬಹುದು. ತಿನ್ನೋ ಪದಾರ್ಥಗಳನ್ನು ಹಾಕಿಬಿಟ್ರೆ ಆಯಿತು, ಉರಿಯುತ್ತಿರುವ ಅಗ್ನಿಗೆ ಕೊಟ್ಟು ಬಿಟ್ರೆ ಆಯಿತು, ಹಾಗಾಗುವುದಿಲ್ಲ ಅಂತಾನೆ ಕೃಷ್ಣ. ಮಂತ್ರವತ್ಸ್ ಅಂದ, ಮಂತ್ರ ಬೇಕು ಅಂತ ಹೇಳ್ತಾನೆ. ಅದು ನೀವು ಚೂರು ಹೇಳಿಬಿಡಿ. ಹೇಳಿಬಿಡಲಿಕ್ಕೆ ಮಂತ್ರ ಅಲ್ಲ, ಅದು ಮಂತ್ರ ಉಪದೇಶದಲ್ಲಿ ಬರಬೇಕಾದ್ದು. ಉಪದೇಶಕ್ಕೆ ದೇಶ ಕಾಲ ವ್ಯವಸ್ಥೆ ಇದೆ. ಕೊಡುವವರೇ ಕೊಡುವುದು, ಕೊಡುವ ಹಾಗೆ ಕೊಡುವುದು, ಕೊಡುವಂತೆ ಕೊಡ್ಲಿಕ್ಕೆ ಅದು. ಹಾಗಾಗಿ ಅದಕ್ಕೆ ಅಧಿಕಾರ ಬೇಕಾಗತ್ತೆ. ಅಲ್ಲಿಂದ ಶುರುವಾಯ್ತು. ಅದೇ ಕೃಷ್ಣ ಹೇಳ್ತಾನೆ, ಮೊದಲಿಗೆ
ಅಗ್ನಿಹೋತ್ರ ಮಾಡುವುದು ಅಂತ ಹೇಳಿದ್ರೆ ಆಹುತಿ ಕೊಡುವುದು ಬೆಂಕಿಯಲ್ಲಿ ಅಂತ ಅರ್ಥ ಆಗುವುದಿಲ್ಲ. ಅದಕ್ಕೆ ಮಂತ್ರ ಇದೆ ಅಂತ ಹೇಳ್ತಾರೆ. ಸರಿ, ಒಂದಾಯ್ತು. ಮಂತ್ರವತ್ ಯದ್ಭುತಂ ಸಮ್ಯಕ್, ಮತ್ತೆ ಚೆನ್ನಾಗಿ ಆಹುತಿ ಕೊಡಬೇಕು, ಅದಕ್ಕೆ ಕ್ರಮ ಇದೆ ಅಂತ ಹೇಳುತ್ತಾನೆ. ವಿಧಿಯ ಕ್ರಮ ಪ್ರಕಾರವಾದ ಆಹುತಿಗಳನ್ನು ಕೊಡ್ಲಿಕ್ಕುಂಟು. ಆಹುತಿ ದ್ರವ್ಯಗಳನ್ನು ಸಂಪಾದನೆ ಮಾಡುವ ವಿಧಾನ, ಸಂಪಾದನೆ ತರುವ ವ್ಯವಸ್ಥೆ ಮಾಡುವ ವಿಧಾನ. ನಾವು ನಮಗೆ ಇಷ್ಟವನ್ನಂತಹ ಸೌಟಲ್ಲಿ, ಸಟ್ಟಕದಲ್ಲಿ, ಕೈಯಲ್ಲಿ, ಕುಳದಲ್ಲಿ ಎಲ್ಲ ಆಹುತಿ ಹಾಕುವುದಲ್ಲ ಅಗ್ನಿಗಲ್ವಾ. ಅದಕ್ಕೆ ಅದರದ್ದೇ ಆಗಿರತಕ್ಕಂತಹ ಸಾಧನಗಳಿಲ್ವಾ, ಸುಪ್ರವಾದಿಗಳೆಲ್ಲ. ಅದಕ್ಕೊಂದು ಆಕಾರ ಲಕ್ಷಣಗಳೆಲ್ಲಿಲ್ವಾ, ಅದಕ್ಕೆ ಸಂಸ್ಕಾರಗಳಿಲ್ವ. ಮತ್ತೆ ಪ್ರತಿನಿತ್ಯ ಕೊಡತಕ್ಕಂಥ ಅಗ್ನಿಯಲ್ಲಿ ಆಹುತಿಯಾಗಿ ಇಟ್ಟುಕೊಳ್ಳತಕ್ಕಂಥ ಆಜ್ಯವು ಅಂದ್ರೆ ತುಪ್ಪವು, ಅದಕ್ಕೂ ಸಂಸ್ಕಾರ ಆಗಲಿಕ್ಕುಂಟು. ಅಗ್ನಿಗೆ ಸಂಸ್ಕಾರ ಆಗಬೇಕು, ಮತ್ತೇನು. ಆಹುತಿ ಪಡೆಯುವ ಅಗ್ನಿಗೂ ಸಂಸ್ಕಾರಗಳಿವೆ. ಅಗ್ನಿ ಸಂಸ್ಕಾರ ಇದೆ, ಸುಕ್ಸ್ರವ ಸಂಸ್ಕಾರಗಳಿವೆ, ಆಜ್ಯ ಸಂಸ್ಕಾರ ಇದೆ, ಸ್ತಂದಿಲಾದಿಗಳಿಗೆ ವ್ಯವಸ್ಥೆ ಇದೆ. ಸಿಕ್ಕಾಬಟ್ಟೆ ಸಿಕ್ಕಿದಲ್ಲಿ ಸಿಕ್ಕಿದಂತೆ ಅಗ್ನಿಯನ್ನು ಒಡ್ಡುವುದು ಅಲ್ಲ, ಕೂಟುವುದು ಅಲ್ಲ. ಅದನ್ನ ಕ್ರಮ ಪ್ರಕಾರ ಆಹುತಿ ಕೊಡ್ಲಿಕ್ಕುಂಟು. ಮಂತ್ರ ಹೇಳುವವನು ಮಂತ್ರದಲ್ಲಿಯೂ ಆಹುತಿಯು ಒಟ್ಟಾಗುವ ವ್ಯವಸ್ಥೆಯನ್ನು ಹೇಳುತ್ತಾರೆ. ಮಂತ್ರಾಂತೆ ಜುಹಿಯಾತ್ ಹೇಳಿ, ಸ್ವಾಹಾಂತೆ ಜುಹಿಯಾತ್ ಹೇಳಿ, ಮಂತ್ರ ಪೂರ್ತಿ ಹೇಳಿಕೊಂಡು, ಮಂತ್ರ ಹೇಳುವ ಮುಂಚೆ ಅದನ್ನು ಎತ್ತಿಕೊಂಡು ದ್ರವ್ಯವನ್ನು ಕೊಟ್ಟ ಬಳಿಕ ಅದಕ್ಕೆ ಹೇಳಬೇಕಾದಂಥ ವ್ಯವಸ್ಥೆ ನನಗಲ್ಲ ಅಂತ ಹೇಳುವಲ್ಲಿ, ಇದೆಲ್ಲ ಬಹಳ ಅದ್ಭುತವಾದಂತಹ ವ್ಯವಸ್ಥೆ ಇದೆ. ಮತ್ತು ವಿಧಿನಾಚಾಪಿ ಉಪಾಸಿತಂ, ಅಗ್ನಿ ಉಪಾಸನೆ ಮಾಡಲಿಕ್ಕುಂಟು. ಆಹುತಿ ಮಾತ್ರ ಕೊಟ್ಟು ಬಿಟ್ಟು ಬಿಡುದಲ್ಲ. ಈಗ ಒಬ್ಬ ಊಟಕ್ಕೆ ಬಂದಿದ್ದಾನೆ, ಅಥವಾ ಒಬ್ಬನಿಗೆ ಊಟ ಹಾಕಬೇಕು ನಾವು ಹೇಳಿದ್ದೇವೆ. ಅಂದ ತಕ್ಷಣ ಆಚೀಚೆ ಹೋಗ್ತಾ ಇದ್ದವನಿಗೆ ಮಧ್ಯೆಯಲ್ಲಿ ಕೈ ತಡೆದು ನಿಲ್ಲಿಸಿ ತಗೋ ಊಟ ಅಂತೇಳಿ ಅವನ ಮೋರೆ ಎದುರು ನಿಲ್ಲಿಸುದ ಊಟವನ್ನು? ಹಾಗಲ್ಲ. ಅವನನ್ನು ಬರ ಹೇಳಿಕೊಂಡು, ಕೈಕಾಲು ತೊಳೆದುಕೊಂಡು, ಆಸನದಲ್ಲಿ ಕುಳ್ಳಿರಿಸಿಕೊಂಡು, ಕ್ರಮಬದ್ಧವಾಗಿ ಅವನಿಗೆ ಬಡಿಸುತ್ತಾ, ಯಾವುದನ್ನು ಬೇಕು ಅಂತ ಕೇಳುತ್ತಾ, ದಣಿವಾದಾಗ ಅವನಿಗೆ ಬಾಯಾರಿಕೆಗಳನ್ನು ಕೊಟ್ಟುಕೊಂಡು, ಗಾಳಿಯನ್ನು ಹಾಕಿಕೊಂಡು, ಹೀಗೆ ಕ್ರಮ. ಊಟ ಕೊಡಬೇಕು ಹೇಳಿದ್ದಾರೆ ಹೇಳಿಕೊಂಡು ದಾರಿ ಮಧ್ಯೆಯಲ್ಲಿ ನಿಂತು ಒಮ್ಮೆಲೆ ಅವನ ಎದುರಿಗೆ ಹಾಗೆ ಊಟ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೊಂದು ಕ್ರಮ ಇಲ್ವಾ? ಅದರಿಂದ ಅಗ್ನಿ ಆಹುತಿ ಕೊಡುವಾಗ ಅಗ್ನಿಗೆ ಕುಂಡ ಸಂಸ್ಕಾರಗಳು, ಅದಕ್ಕೆ ಬೇಕಾದಂತಹ ಯುದ್ಮಾಧಾನಗಳು, ಸಮಿಧಾಧಾನಗಳು, ವ್ಯವಸ್ಥೆಗಳು. ಮುಂಡಕದಲ್ಲಿ ಹೇಳುವಾಗ ಹೇಗೆ ಹೇಳುತ್ತಾರೆ? ಆಜ್ಯಭಾಗವಂತರೇಣ ಅಂತ ಹೇಳಿಕೊಂಡು, ಚಕ್ಷುಷಿ ಆಜ್ಯಭಾಗವು ಅಗ್ನಿಶವು ಆಜ್ಯಭಾಗವು ಹೇಳಿಕೊಂಡು, ಬಾಯಿಯನ್ನು ಗುರುತಿಸಿಕೊಂಡು, ಅದರಲ್ಲಿಯೂ ಬೇರೆ ಬೇರೆ ಒಂದೊಂದು ನಾಲಿಗೆಯಲ್ಲಿ ಒಂದೊಂದು ದ್ರವ್ಯಗಳ ಹೋಮ, ಎಲ್ಲಕ್ಕೆಲ್ಲಕ್ಕಲ್ಲ. ಹುನೇತ್ ಇದ್ಮ ಗಗನಾಯ ಮುನೇತ್ ಇದ್ಮಂ ಅಂತ ಶುರು ಮಾಡ್ತಾರೆ. ಹೇಗಿರುತ್ತೆ ಅಂತ ಒಂದೊಂದು ನಾಲಿಗೆಯಲ್ಲಿ ಯಾವ ಯಾವುದನ್ನು ಕೊಡ್ಲಿಕ್ಕೆ ಅಂತ ಉಂಟು. ಇದ್ಮಾಧಾನ ಮಾಡಲಿಕ್ಕೆ ಯಾವ ನಾಲಿಗೆ ಅಗ್ನಿದ್ದು, ಎಲ್ಲಿ ಆಜ್ಯ ಕೊಡ್ಲಿಕ್ಕೆ, ಎಲ್ಲಿ ಲಾಜಾದಿಗಳಿಗೆ ಹೋಮದ ವ್ಯವಸ್ಥೆ. ಹಾಗಿಷ್ಟೆಲ್ಲ ತಿಳುಕೊಂಡು ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಅಗ್ನಿಹೋತ್ರವನ್ನು ಮಾಡ್ಲಿಕ್ಕೆ ಉಂಟು ಅಂತ ಕೃಷ್ಣ ಬಹಳ ಚೆನ್ನಾಗಿ ಒಂದು 3 ಸ್ಟೆಪ್ ಹೇಳಿಬಿಟ್ಟ. ಹೇಳುವಾಗ ದಾರಿಯಲ್ಲಿ ಧರ್ಮರಾಜನಿಗೆ ಅಗ್ನಿಹೋತ್ರದ ಪ್ರಕ್ರಿಯೆಯಲ್ಲಿ ಹೀಗೆ ಆಹಿತಾಗ್ನಿ ನಯತಿ ಊರ್ಧ್ವಂ ಸಮತ್ನೀಕಂ ಸಮಾಂಧಮಂ, ಈ ರೀತಿಯಾಗಿ ಅಗ್ನಿಹೋತ್ರವನ್ನು ಗೌಜಿಯಲ್ಲಿ ಮಾಡಿರತಕ್ಕ ಯಜಮಾನನನ್ನು ಅಗ್ನಿ ಮೇಲಕ್ಕೆ ಒಯ್ತಾನೆ, ಊರ್ಧ್ವಲೋಕಕ್ಕೆ ಅವನನ್ನು ಕರ್ಕೊಂಡು ಹೋಗ್ತಾನೆ. ಅವನನ್ನಷ್ಟೇ ಅಲ್ಲ, ಅವನ ಯಜ್ಞದಲ್ಲಿ ಸೇರಿಕೊಂಡಿರತಕ್ಕಂಥ ಅವನ ಮಡದಿಯನ್ನು, ಅವನ ಪರಿವಾರದವರನ್ನು, ಸೇರಿದವರನ್ನು, ಅನುಕೂಲ ಮಾಡಿಕೊಟ್ಟವರನ್ನು, ಹವಿಸ್ಸು ವ್ಯವಸ್ಥೆ ಮಾಡಿಕೊಟ್ಟವನು, ಅದಕ್ಕೆ ಬೇಕಾದಂತಹ ದರ್ಬೆ ಸಮಿತಿಗಳನ್ನೆಲ್ಲ ಆಹಾರ ತಂದವರನ್ನು, ಹೀಗೆಲ್ಲ ಅವನಿಗೆ ಬೇಕಾದ ಜನರನ್ನೆಲ್ಲ, ಇವನ್ ಪುರೋಹಿತನನ್ನು, ಆಚಾರ್ಯನನ್ನು, ಹೇಳಿಕೊಟ್ಟವರನ್ನು ಎಲ್ಲ ಇಟ್ಕೊಳ್ಳಿ. ಅವನಿಗೆ ಬೇಕಾದವರನ್ನು, ಅಗ್ನಿಹೋತ್ರದಲ್ಲಿ ಸಂಬಂಧಪಟ್ಟವರನ್ನೆಲ್ಲ ಹೀಗೆ ಉಪಾಸನೆ ಮಾಡಿದಾಗ ಅಗ್ನಿ ಕೃಷ್ಣ ಮುಂದೆ ಭಾರಿ ಹೇಳುತ್ತಾನೆ. ಈ ಯಜ್ಞಯಾಗದ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಬಂತಲ್ಲ, ಶುರುವಾಯ್ತಲ್ಲ, ಅದರಿಂದ ಬಹಳ ಅದ್ದೂರಿಯ ಸಣ್ಣ ಗೆರೆಯಾದರೂ ತುಂಬಾ ಅರ್ಥದ ಭಾರದ ಮಾತುಗಳನ್ನೆಲ್ಲ ಹೇಳುತ್ತೆ. ಹೀಗೆ ಅಗ್ನಿಹೋತ್ರದ ಒಂದು ಪ್ರಮುಖವಾದ ಘಟ್ಟವನ್ನು ಕೃಷ್ಣ ಹೇಳಿಬಿಟ್ಟ. ಅತಿ ಪುಣ್ಯಕರವಾದ ಒಂದು ಕರ್ಮ ಯಾವುದು ಹೇಳಿದಾಗ ಎಲ್ಲರಿಗೂ ಹೇಳಿಸಿರತಕ್ಕಂತಹ ಅಗ್ನಿಹೋತ್ರ ಅಂತ ತಿಳಿಸಿದ. ಇಲ್ಲಿ ಮಡದಿ ಪ್ರತ್ಯೇಕವಾಗಿ ಮಾಡಬೇಕಾಗಿಲ್ಲ ಅಲ್ಲ, ಇವು ಮಾಡಿದಾಗಲೇ ಮಡದಿಗೆ ಉತ್ತಮ ಲೋಕಗಳು ಪ್ರಾಪ್ತಿಯಾಗುವಾಗ, ಹಾಗಾಗಿ ನಾವು ಕೂಡಲೇ ಅಡಿಗೆ ಮನೆಯೊಳಗೆ ಅವರು ಹಾಕಿದ್ರು ಬರುತ್ತೆ ಹಾಗೆಲ್ಲ ಹೇಳಲಿಕ್ಕೆಲ್ಲ ಹೋಗುವುದು ಬೇಡ, ಆಗುವುದಿಲ್ಲ. ಹೀಗೆ ಹೇಳಿದಾಗ ಧರ್ಮರಾಜ ಕೇಳುತ್ತಾನೆ, ಅದೆಂಥದು 3 ವರ್ಣದವರಿಗೆ ಅಂತ ಹೇಳಿದ್ದೀಯಲ್ಲ,
ಅದಕ್ಕಿಂತ ಪ್ರತ್ಯೇಕದ ವ್ಯವಸ್ಥೆ ಹೇಗಿರ್ತದೆ? ಅದೇನು ಎಂಥದು ಕೇಳ್ತಾನೆ. ಮಧ್ಯದಲ್ಲಿ ಅದರಲ್ಲಿಯೂ ಪುನಃ 3 ಅಗ್ನಿ ಅಂತ ಹೇಳತಿ. ಅದು ಹೇಗಿರ್ತದೆ? 3 ಅಗ್ನಿಗಳು ಉಪಾಸನೆ ಅಗ್ನಿಹೋತ್ರದಲ್ಲಿ ಬರುವಂತದ್ದು. ಅದನ್ನು 3 ಹಂತದಲ್ಲಿ ಅಂದಿ ಚೆನ್ನಾಗಿ ಆಹುತಿ ಕೊಡುವುದು. ಅದೆಂಥದ್ದು ಚೆನ್ನಾಗಿ ಆಹುತಿ ಕೊಡುವುದು ಅಂದ್ರೆ? ಅದೆಂಥದ್ದು ಮಂತ್ರಪೂರ್ವಕ ಅಂದ್ರೆ? ಅದೆಂಥದ್ದು ಒಳ್ಳೆ ಉಪಾಸನೆ ಅನ್ನುವುದು? ಹೀಗೆಲ್ಲಿ ಹೇಳಿದ ಪದಗಳಲ್ಲಿ ಕೆಲವೊಂದು ಆಯಾಮಗಳನ್ನು ಗುರುತಿಸಿಕೊಂಡು ಧರ್ಮರಾಜ ವಿಸ್ತಾರವಾಗಿ ಅಗ್ನಿಹೋತ್ರದ ಪ್ರಕ್ರಿಯೆ ಬಗ್ಗೆ ಕೃಷ್ಣನಿಂದ ಕೇಳಬೇಕು ಅಂತ ತವಕಿಸ್ತಾನೆ. ಗೊತ್ತಾಗಿದೆ, ಅವನಿಗೆ ಗೊತ್ತಿದೆ. ಆದ್ರೂ ಒಂದು ಶಾಸ್ತ್ರೀಯ ನೆಲೆಗಟ್ಟಿನಲ್ಲಿ ಕೃಷ್ಣನ ಬಾಯಿಯಿಂದ ಬರಬೇಕು ನಮಗೆ ಅನ್ನುವ ಹಾಗೆ ಶುರು ಮಾಡ್ತಾನೆ ಕೃಷ್ಣ. ಆಯ್ತು ಅಂತ ಹೇಳುತ್ತ. ಯಾಕೆಂದ್ರೆ ಬಂದದ್ದು ನನ್ನ ಬಾಯಿಯಿಂದ ಅಲ್ವಾ ಅಗ್ನಿ, ಅಲ್ಲಿಂದ ಶುರು ಮಾಡಿದ. ಸೃಷ್ಟೋಗ್ನಿ ಮುಖತಃ ಪೂರ್ವಂ, ನಾನು ಹಿಂದೆ ಅಗ್ನಿಯನ್ನು ಸೃಷ್ಟಿ ಮಾಡಿದೆ ಬಾಯಿಯಿಂದ ಅಂತ ಹೇಳ್ತಾನೆ. ಮುಖಾತ್ ಇಂದ್ರಶ್ಚಾಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ ನಾಭ್ಯ ಆಸೀದಂತರಿಕ್ಷಂ ಶ್ರೀಕೃಷ್ಣೋದ್ಯೌ ಸಮವರ್ತದ ಪದ್ಭ್ಯಾಂ ಭೂಮಿ ದಿಶಶ್ರೋತ್ರಾತ್. ಎಲ್ಲ ವಿರಾಟ್ ಪುರುಷನಾದ ಭಗವಂತನಿಂದ ಯಾವುದೆಲ್ಲ ಎಲ್ಲೆಲ್ಲಿ ಹೇಗೆಲ್ಲ ಬಂದಿದೆ ಎನ್ನುವುದನ್ನು ಹೇಳುವಲ್ಲಿ ಬಾಯಿಯಿಂದ ಅಗ್ನಿ ಬಂದಿತ್ತು. ದೇವರು ಬಾಯಿ ಅಂತ ತೆರೆದ, ಬೆಂಕಿಯ ಸೃಷ್ಟಿಯಾಯಿತು. ಯಾಕೆ ಅಂತ ಪ್ರಶ್ನೆ. ಈಗ ನೋಡುವಾಗ ನಮಗೆ ಬೇಕಿತ್ತ ಬೆಂಕಿ ಅಂತ ಯೋಚನೆ ಮಾಡಿದ್ರೆ, ಲೋಕಾನಾಂ ಹಿತಕಾಮ್ಯಯ ಅಂತ ಹೇಳ್ತಾನೆ ಕೃಷ್ಣ. ಅಡುಗೆಗೆ ಅಂದ್ಬಿಟ್ಟ, ಜನರ ಊಟಕ್ಕೆ ಹೇಳಿದ, ಬೇಯಿಸ್ಲಿಕ್ಕಲ್ವಾ ಅಂತಾನೆ. ನೋಡಿ ಎಂತ ಉಪಕಾರ ನೋಡಿ. ಬೆಂಕಿ ದೇವರು ನಮಗೆ ಸೃಷ್ಟಿ ಮಾಡಿ ಕೊಟ್ಟ. ಯಾಕೆ ಕೇಳಿದರೆ ಅಡುಗೆ ಮಾಡಿ ತಿನ್ನಿ. ನೋಡಿ, ಸುಂದರವಾಗಿ ಒಳ್ಳೆಯ ರೀತಿಯಿಂದ ಪದಾರ್ಥಗಳನ್ನು ನಿರ್ಮಾಣಗೈರಿ. ಒಂದೊಮ್ಮೆ ಬೆಂಕಿಯೇ ಇಲ್ಲದಿದ್ರೆ, ಬಿಸಿ ಮಾಡುವ ಸಾಧನವೇ ಇಲ್ಲ ಅಂತ ಆಗಿಬಿಟ್ರೆ, ಯಾವುದೇ ಪರ್ಯಾಯದ ರೂಪದಲ್ಲಿಯೂ ನಾವೇನ್ ಮಾಡ್ತಿದ್ದೆವು? ಪ್ರಾಣಿಗಳಂತೆ ಹಸಿ ತಿನ್ನಬೇಕಾಗಿತ್ತು ಅಲ್ವಾ? ನೀವು ಹೇಳೋದಾಗಲ್ವ? ಸರಿ, ಒಪ್ಪಿಕೊಳ್ಳುತ್ತೆ. ಹಸಿ ಮಾತ್ರ ಅಲ್ಲ, ಇದ್ದ ಹಾಗೆ ಎನ್ನುವುದು ಇಟ್ಟುಕೊಳ್ಳಿಕ್ಕೆ. ಯಾಕೆಂದ್ರೆ ತಯಾರು ಮಾಡಲಿಕ್ಕಿಲ್ಲ, ಏನು ತಯಾರಿಯೇ ಇಲ್ಲ. ನಮಗೆ ಚಪಾತಿ ಆಗಬೇಕು ಅಂದಾಗ ನೋಡಿ ಬೆಂಕಿ ಬೇಕು. ಪ್ರಾಣಿಗಳಿಗೆಲ್ಲ ಚಪಾತಿ, ದೋಸೆ, ಪೂರಿ ಹಾಗೆ ಹೀಗೇನುಂಟ. ನಮ್ಮಲ್ಲಿ ಒಂದು ಸ್ವೀಟುಗಳು ಹೇಳುವಂದ್ರೆ ಇವತ್ತು ಶುರು ಮಾಡಿದ್ರೆ 300 ದಿನದವರೆಗೂ ಹೇಳುವಷ್ಟುಂಟು. ಅದರ ಹೆಸರುಗಳು ನಾನ್ ಸ್ಟಾಪ್ ಆಗಿ ಅಷ್ಟೆಲ್ಲ ಒಟ್ಟು ಮಾಡಿಕೊಂಡಿದ್ದೇವೆ ನಾವು. ತಿನ್ಲಿಕ್ಕೆ ಹೋದ್ರೆ ವೈದ್ಯರು ಹೇಳ್ತಾರೆ ಮೊದಲೇ ನೋ ಶುಗರ್ ಅಂತ ಹೇಳಿಕೊಂಡು. ಹಾಗೆ ಆಯ್ತು. ಹಾಗಾದ್ರೆ ಕರದದ್ದು ಅಂದ್ರೆ ಅದಕ್ಕೆ ಇನ್ನೊಬ್ರು ವೈದ್ಯರು ಬರ್ತಾರೆ, ಎಣ್ಣೆ ಮುಟ್ಲಿಕ್ಕೆ ಇಲ್ಲ ಅಂತ, ಮೂಸ್ಲಿಕ್ಕೂ ಇಲ್ಲ, ಮುಟ್ಲಿಕ್ಕಿಲ್ಲ ಅಂತ. ಆದ್ರೂ ತಯಾರು ಮಾಡ್ತೇವೆ ನಾವು. ಹಾಗೆ ಎಣ್ಣೆಯನ್ನೇ ಬದಲಿಸ್ತೇವೆ. ಅದು ಎಣ್ಣೆ ಅಲ್ಲ ಅಂತ ಹೇಳ್ತೇವೆ. ಮತ್ತೆ ಅಂಥದ್ದೆಲ್ಲ ಶುರು ಮಾಡ್ತೇವೆ. ಒಟ್ಟಾರೆ ಕೃಷ್ಣ ಹೇಳುತ್ತಾನೆ, ಪಚನಾಗ್ನಿಯನ್ನು, ಅಡುಗೆಯ ಬೆಂಕಿಯನ್ನು ನಾನು ಬಾಯಿಯಿಂದ ತಂದೆ. ಹಾಗಾಗಿ ಮನುಷ್ಯ ಬಾಯಿಗಾಗಿ ಅದನ್ನು ಬಳಸಿಕೊಂಡ. ನೋಡಿ, ಕೃಷ್ಣ ಬಾಯಿಯಿಂದ ಬೆಂಕಿಗೆ ತಂದದ್ದು ಬೆಂಕಿಯನ್ನು ಬಳಸಿಕೊಂಡು ಬಾಯಿಗೆ ಹಾಕಲಿಕ್ಕಲ್ಲ. ಇನ್ನೊಂದು ಅರ್ಥ ಉಂಟಲ್ಲಿ. ಏನು? ಅಗ್ನಿ ಬಾಯಲ್ಲಿದ್ದಾನೆಂದರೆ ಅದು ಅಗ್ನಿ ಜ್ಯೋತಿ, ಅದು ಮಾತು ಜ್ಯೋತಿ. ಮಾತಿಗಾಗಿ, ಮಾತು ಬರಬೇಕಾದ್ರೆ ಚೆನ್ನಾಗಿ ಅಗ್ನಿ ಬಾಯಲ್ಲಿ ಇರಬೇಕು. ಶುದ್ಧವಾದ ನುಡಿ, ಒಳಗಿನ ಬೆಚ್ಚನೆಯಿಂದಾಗಿ ಏರುವ ಧ್ವನಿ, ಅದು ಬರಲಿಕ್ಕೆ. ಅದರಿಂದ ಮಾತಿನಲ್ಲಿ ಅಗ್ನಿ ಇದ್ದಾನೆ. ಅಕ್ಷರದಲ್ಲಿ ಆರಂಭದಲ್ಲಿ ಅದಕ್ಕೆ ವೇದದಲ್ಲಿ ಅಗ್ನಿಮೀಳೆ ಎಂದು ಶುರು ಮಾಡಿತ್ತು. ಬಾಯಿ ತೆರೆದಾಗ ಅಗ್ನಿಯನ್ನು ಮಾತಾಡುವಂತ ಮಂತ್ರದಲ್ಲಿ. ನುಂಗ್ಲಿಕ್ಕೆ ಹೋದಾಗ ಬೆಂಕಿಯನ್ನು ಹೇಳಿದಲ್ಲಿ. ಇವತ್ತು ಓದ್ತಕ್ಷಣ ಕೂತಕ್ಷಣ ತಲೆಬಿಸಿ ಆದವನು ಏನ್ ಕೇಳ್ತಾನೆ? ನಾನು ಹೇಳಿದ್ದು ತಲೆಬಿಸಿ ಆದವನು ಏನ್ ಕೇಳ್ತಾನೆ? ಬಿಸಿ ಬಿಸಿ ಅಂತ ಉಂಟು ತಿನ್ಲಿಕ್ಕೆ ಅಂತ. ಗಮ್ಮತ್ ಕೇಳಿ ನೋಡಿ. ಮೊದಲೇ ತಲೆ ಬಿಸಿ ಆಗಿದೆ ಅವನಿಗೆ, ಈಗ ಬಾಯಿ ಬಿಸಿ ಆಗ್ಬೇಕು ಅವನಿಗೆ, ದೊಂಡೆ ಬಿಸಿ ಆಗ್ಬೇಕು ಅವನಿಗೆ. ಮಂಡೆ ಬಿಸಿ ಆಗಿದೆ, ದೊಂಡೆ ಬಿಸಿ ಆಗ್ಬೇಕು ಈಗ. ಏನ್ ಕಥೆ ನೋಡಿ. ಮನುಷ್ಯ ಒಳ್ಳೆಯ ಸುದ್ದಿಯನ್ನು, ಚಿಂತನೆಯನ್ನು, ಬಿಸಿ ಬಿಸಿಯಾಗಿ ಚರ್ಚೆಯನ್ನು ಒಳ್ಳೆ ರೀತಿಯಿಂದ ಚರ್ಚೆ ಮಾಡಿ ಸಿದ್ಧಾಂತಗಳನ್ನು ಚಿಂತನೆ ಮಾಡಿಕೊಂಡು ಹೊಸ ಹೊಸ ವಿಷಯಗಳನ್ನು ಬಿಸಿ ಬಿಸಿಯಾಗಿ ಅಂದ್ರೆ ಹೊಸದಾಗಿ ಸದ್ಯೋಜಾತ ಅಂತ ಈಗ ನಿರ್ಮಾಣ ಮಾಡಿದ, ನಿರ್ಣಯಗೊಂಡ, ನಿಶ್ಚಯಪಟ್ಟ ಸಿದ್ಧಾಂತಗಳ ಸುದ್ದಿಯನ್ನು ಬಾಯಲ್ಲಿ ಹೇಳಿಕೊಂಡು ಇನ್ನೊಬ್ಬರಿಗೆ ತಿಳಿಸಿಕೊಂಡು ತಾನದನ್ನು ಕೇಳಿಸಿಕೊಂಡು ಮೇರೈಸಿಕೊಂಡು
ಅದು ಬಿಟ್ಟ. ಇವತ್ತು ಹೈಯೆಸ್ಟ್ ಬರುವಂಥದ್ದು ಬೆಳಗಿನ ತಿನ್ನಲಿಕ್ಕೆ, ಮಧ್ಯಾಹ್ನ ತಿನ್ನಲಿಕ್ಕೆ, ರಾತ್ರಿ ತಿನ್ನಲಿಕ್ಕೆ, ಹೋದಲ್ಲಿ ತಿನ್ನಲಿಕ್ಕೆ, ಇದ್ದಲ್ಲಿ ತಿನ್ನಲಿಕ್ಕೆ. ಸತ್ಯ ಹೇಳುವುದಾದ್ರೆ ನಿನ್ನೆ ಉಳಿದದ್ದನ್ನು ಇವತ್ತು ಏನು ಮಾಡಿ ತಿನ್ನಲಿಕ್ಕೆ ಅನ್ನುವುದಕ್ಕೆಲ್ಲ ರೆಸಿಪಿಗಳು. ನಿನ್ನೆ ಉಳಿದ ಅನ್ನ ಇವತ್ತಿನ ಬೆಳಗಿನ ಮಂಡೆಗೆ ಪಿಂಡ ಶೆಂಡಿಗೆ, ಮತ್ತೆ ಕೆಳಗೆ ಬೆಂಕಿಯಲ್ಲಿ ಅಂಬಡೆ ಬಿಟ್ಟ. ಎಂತ ಕರ್ಮ ನೋಡಿ. ಇದರಲ್ಲಿ ನಾವು ಮುಂದುವರಿದೆವು. ವಿಶ್ವವಿದ್ಯಾಲಯಗಳು ಯಾವುದರಲ್ಲಿ ಇವತ್ತು ನಮಗೆ ಸಂಶೋಧನಾ ಪ್ರಬಂಧ ಅಂತ ಡಾಕ್ಟರೇಟ್ ಅಂತ ಹೇಳಿ ಕೊಡ್ತದೆ ಕೇಳಿದ್ರೆ ಅದು ಊಟದ ಸಾಮ್ರಾಜ್ಯದಲ್ಲಿ, ಹೋಟೆಲ್ ಮ್ಯಾನೇಜ್ಮೆಂಟ್. ಎಷ್ಟು ಜನ ಏನು ಹೆಚ್ಚು ಕಲಿತಾರೆ ಕೇಳಿದ್ರೆ ತಿನ್ನುವುದು ಹೇಗೆ, ಅದನ್ನು ತಯಾರಿಸುವುದು ಹೇಗೆ, ಅದರ ಮೇಲೆ ಕೆರ್ಕತಿ ಬಿರ್ಕುವುದು ಹೇಗೆ, ಪಚ್ಚಡಿ ಇಚ್ಚಡಿಯುವುದು ಹೇಗೆ ಅಂತ. ಇಂತಹ ನಮೂನೆಗಳಲ್ಲೇ ಆಯ್ತು ನಮ್ಮದು. ಒಂದು ಐಸ್ ಕ್ರೀಮ್ ಹೇಳಿದ ತಕ್ಷಣ ಅದರ ಮಂಡೆ ಮೇಲೆ ಯಾರ ಕಂಡೆಗಳನ್ನು ತುಂಡುಗಳನ್ನೆಲ್ಲ ಇಡ್ಲಿಕ್ಕೆ ಉಂಟು ಅಂತ ನೋಡ್ಲಿಕ್ಕೆ ಆಯ್ತು. ಪ್ರಾರಬ್ಧ ಅದ್ಭುತವಾದದ್ದು. ಅಂದ್ರೆ ಕೃಷ್ಣ ಅಗ್ನಿಯನ್ನು ಅಡುಗೆಗಾಗಿ ಕೊಟ್ಟ ಅಂದಾಗ ಅದನ್ನು ವೈಶ್ವಾನರ ಅಗ್ನಿಯಾಗಿ ಉಪಯೋಗಿಸಿಕೊಂಡು ಉಪಾಸನೆ ಘಟ್ಟವನ್ನಾಗಿಸಿಕೊಂಡು ಅಡುಗೆಯಲ್ಲಿಯೂ ಹೇಳಲಿಕ್ಕೆ ಹೊರಟಿದ್ದಾನೆ. ಇನ್ನು ಮುಗಿಲಿಲ್ಲ, ಸುದ್ದಿ ಮಾಡಿದ್ದಷ್ಟೇ ಕೃಷ್ಣ. ಬರುವಾಗ ಜನರಿಗೆಲ್ಲ ಮೊದಲು ಬೇಕಾದ್ದು ಅದು ಅಂತ ಹೇಳಿ ತಂದುಕೊಟ್ಟೆ ಅಂದ. ಅದು ಸತ್ಯವೇ. ಬಂದ ಜನರಿಗೆ ಬೊಬ್ಬೆ ಹೊಡೆಯುವುದು ಬೇಡ ಅಂತ ಹೇಳಿ ತಿನ್ನಲೇನಿದೆ ಅಂದಾಗ ಇರುವ ಪ್ರಪಂಚವನ್ನು ಹಾಗೆ ನುಂಗದೆ ಅದನ್ನು ಒಂದು ಸರಿಗಟ್ಟಲ್ಲಿ ನುಂಗ್ಲಿ ಅಂತ ಹೇಳಿಕೊಂಡು ಕೃಷ್ಣ ಬೆಂಕಿಯನ್ನು ತಂದಿಟ್ರೆ ಹೇಳ್ತಾನೆ ಕೃಷ್ಣನೇ, ನಾನದನ್ನು ತಂದೆ. ಯಸ್ಮಾದ್ ಅಗ್ರೇ ಸತಾಂ ಭೂತಃ ಸರ್ವೇಷಾಂ ನಿರ್ಮಿತಃ ಮಯ. ಎಲ್ಲಕ್ಕಿಂತ ಮೊದಲಾಗಿ ನಾನು ಅದನ್ನು ಬಂದವರಿಗೆ ಒಳ್ಳೆಯವರಿಗಾಗಿ ತಂದಿಟ್ಟೆ. ತಸ್ಮಾದ್ ಅಗ್ನಿ ಇತ್ಯಭೀತಃ ಪುರಾಣಜ್ಞಿ ಮನೀಷಿವಿ. ಅದಕ್ಕೆ ಜನರಲ್ಲಿ ಅದನ್ನು ಅಗ್ನಿ ಅಂತ ಕರೆದು. ಯಾಕೆಂದ್ರೆ ಅಗ್ರದಲ್ಲಿ ಬಂದದ್ದು, ಅಗ್ರೇ ಮೊದಲಿಗೆ ಅದು ಸೃಷ್ಟಿಯಲ್ಲಿ ತಂದದ್ದು, ನಾನು ತಂದಿಟ್ಟದ ಅಗ್ರೇ ನೀತಃ ಅಂತ. ಮೊದಲು ನಾನು ತಂದಿಟ್ಟದ್ದಕ್ಕೆ ಅವರೆಲ್ಲ ಅದನ್ನು ಕುಡಿದು ಕೇಳಿ ನೋಡಿಬಿಟ್ಟು ಭಾರಿ ಖುಷಿ ಆಯ್ತು ಮಾರ್ರೆ, ಇದಕ್ಕೆ ಅಗ್ನಿ ಇದೆ ಹೆಸರಿಟ್ರು. ಅಗ್ನಿ ದ್ಯಾಟ್ ಮೀನ್ಸ್ ವಾಟ್? ಇಟ್ ಈಸ್ ಫಸ್ಟ್ ಒನ್ ಅಂತ ಅಷ್ಟೇ. ಮೊದಲು ಬಂದದ್ದು ಎನ್ನುವ ಅರ್ಥದಲ್ಲಿ ಅದನ್ನು ಗುರುತಿಸಿಬಿಟ್ರು. ಅಗ್ರೇ ನೀತಃ, ಮೊದಲಿಗೆ ತಳ್ಳಲ್ಪಟ್ಟದ್ದು, ತಂದಿಟ್ಟಲ್ಪಟ್ಟದ್ದು ಅಗ್ನಿ ಅಂತ ಆಯ್ತು. ಮತ್ತು ಕೃಷ್ಣ ಹೇಳ್ತಾನೆ, ಯಸ್ಮಾತ್ತು ಸರ್ವಕೃತ್ಯೇಷು ಪೂರ್ವಮಸ್ಮೈ ಪ್ರತೀಯತೆ ಆಹುತಿ ದೀಪ್ಯಮಾನಾಯ ತಸ್ಮಾದ್ ಅಗ್ನೀತಿ ಗಚ್ಚತಿ. ಎಲ್ಲ ಕೆಲಸಗಳಲ್ಲಿಯೂ ಮೊದಲು ಸಮಾರಾಧನೆ ಏನಾಗತ್ತೆ ಹೇಳಿ? ಅಗ್ನಿ ಸಮಾರಾಧನೆ. ಅದು ಹೇಗೆ ಏನು ಅಂತ ನೋಡುವ. ಇವತ್ತೊಂದು ಬಹಳ ದೊಡ್ಡ ಮಟ್ಟಿನ ಉತ್ಸವ ಕಾರ್ಯಕ್ರಮ ಇದೆ ಅಂತ ಇಟ್ಟುಕೊಳ್ಳುವ ದೇವಸ್ಥಾನಗಳಲ್ಲಿ. ಆಗ ಉತ್ಸವದಲ್ಲಿ ಬಂದವರಿಗೆಲ್ಲ ವಿಶೇಷವಾದಂತಹ ದೇವರ ಪ್ರಸಾದದ ವಿತರಣೆ ಆಗ್ಲಿಕ್ಕುಂಟು, ಅದು ತಿಳ್ಕೊಳ್ಳುವ. ಆದರೆ ಮೊದಲು ಯಾರಿಗೆ ಕೊಡ್ತಾರೆ ಹೇಳಿದ್ರೆ ಮೊದಲು ಅಗ್ನಿ ಕೊಟ್ಟಿರ್ತಾರೆ. ಮೊದಲು ಅಗ್ನಿಗೆ ಕೊಡದೆ ಅಡುಗೆ ಮಾಡಿದ್ದನ್ನು ಹೊರಗೆ ಅಡುಗೆ ಕೋಣೆಯಿಂದ ತಂದು ವಿತರಣೆ ಮಾಡುವಂತೆ ಇಲ್ಲ. ಇದೇ ವಿಶೇಷ. ಅದು ಹೇಗೆ ಎನ್ನುವುದನ್ನು ಕೃಷ್ಣನ ಮಾತಿನಲ್ಲಿ ಕೇಳೋಣ. ಹೇಗೆ ಮಾಡುತ್ತಾರೆ, ಏನು ಮಾಡುತ್ತಾರೆ, ಎಲ್ಲಿ ಮಾಡುತ್ತಾರೆ ಅಂತೆಲ್ಲ. ಮುಖ್ಯವಾಗಿ ಅಗ್ನಿಯಲ್ಲಿ ಮಾಡಿದ ತಕ್ಷಣ ಅಡುಗೆಯನ್ನು ವಿನಿಯೋಗಿಸುವ ಕಥೆ ಹೇಗೆ ಎನ್ನುವುದನ್ನು ಮಾತಾಡ್ತಾನೆ ಕೃಷ್ಣ. ಹೀಗಾಗಿ ಮೊದಲು ಎಲ್ಲಕ್ಕಿಂತ ಮೊದಲು ಆಹುತಿಯನ್ನು ಪಡೆಯತಕ್ಕಂತಹ ವ್ಯಕ್ತಿ ಯಾರು ಕೇಳಿದರೆ ಅದು ಅಗ್ನಿಯೇ. ಎಲ್ಲಿ ತಯಾರಿಸಿದ್ದೇವೆಯೋ ಅವನಿಗೆ ಮೊದಲು ನಾವು ಕೊಟ್ಟು ಹೋಗ್ಲಿಕ್ಕಿದೆ, ಅಲ್ಲಿಂದ ಉಳಿದವರಿಗೆ. ಹಾಗಾಗಿ ಅಸ್ಮಾತ್ತು ಸರ್ವಕೃತ್ಯೇಷು, ನೀವು ಶಾಂತಿ ಕರ್ಮಗಳನ್ನು ನಡೆಸಿ, ದೇವಾಲಯಗಳ ಉತ್ಸವವನ್ನು ಮಾಡಿಸಿ, ಇನ್ನು ಯಾರೊದ್ದು ಮನೆಮಂದಿಯ ಸಂಸ್ಕಾರಗಳು, ಅಪರ ಸಂಸ್ಕಾರಗಳು, ಇನ್ನೇನೋ ಆತಿಥ್ಯಗಳು, ಊಟ ಉಪಚಾರಗಳು, ಔತಣಗಳು, ಮದುವೆ ಏನು ಸಮಾರಂಭವೇ ಆಗಿರಲಿ, ಅನ್ನದಾನದ ಮೊದಲು ಆಹುತಿ ದಾನ ಇರ್ತದೆ ಅಗ್ನಿ. ಇದು ವಿಶೇಷ. ಪೂರ್ವಮಸ್ಮೈ ಪ್ರದೀಯತೆ. ಹಾಗಾಗಿ ಆಹುತಿ ದೀಪ್ಯಮಾನಾಯ ತಸ್ಮಾತ್ ಅಗ್ನಿ ಇತಿ ಕಥ್ಯತೆ. ಮತ್ತೊಂದು ಹೇಳ್ತಾನೆ ಕೃಷ್ಣ, ಅಂದ್ರೆ ಆರಂಭದಲ್ಲಿ ಅಗ್ರೇ ಏನು ಇದು? ಅಗ್ರೇ ಅವನು ನುಂಗುವವನು, ಪಡೆಯುವವನಾದ್ರಿಂದ ಆರಂಭದಲ್ಲಿ ಅವನಿಗೆ ನುತಿ ಇದೆ, ನತಿ ಇದೆ, ಅವನಿಗೆ ಆಹುತಿ ಇದೆ. ಹಾಗಾಗಿ ಅವನು ಅಗ್ನಿ ಆಗ್ತಾನೆ. ಮಗದೊಂದು ಅರ್ಥದಲ್ಲಿ ಯಸ್ಮಾಚ್ಚತು ನಯತಿ ಅಗ್ರಾಂಗತಿಂ ವಿಪ್ರಾನ್ ಸುಪೂಜಿತ.
ನೀವು ಅಗ್ನಿಯಲ್ಲಿಯೇ ಸಮಾರಾಧನೆ ಮಾಡಿದರೆ, ಯಜ್ಞಗಳನ್ನು ಮಾಡ್ತಾ ಬಂದ್ರೆ, ದೇವತೆಗಳನ್ನು ಸಂತೋಷಗೊಳಿಸಿದ್ರೆ, ನಿಮ್ಮನ್ನು ಮೇಲಕ್ಕೆ ಒಯ್ತಾರೆ, ಎತ್ತರಕ್ಕೆ ಏರಿಸ್ತಾರೆ. ಆದ್ರಿಂದ ಏನಾಯ್ತು? ಅಗ್ರೇ ನಯತಿ ಅಂತ, ಅಗ್ರಾಂಗತೆ ನಯತಿ ಅಂತ, ಉತ್ತಮವಾದ, ಅತ್ಯಂತ ಎತ್ತರವಾದ, ಮುಖ್ಯವಾದಂತಹ ಗತಿಯನ್ನು ಕೊಡುವುದರಿಂದ ಅಗ್ರಗತಿ ನಯತಿ, ಆದ್ರಿಂದ ಇವ ಅಗ್ನಿ ಆಗ್ತಾನೆ ಅಂತ. ಹೀಗೆ ಅನೇಕ ಅರ್ಥಗಳಲ್ಲಿ ಅಗ್ನಿ ಶಬ್ದಕ್ಕೆ ವ್ಯವಸ್ಥೆಯನ್ನು ಕೃಷ್ಣ ಹೇಳಿದ. ಇದರಿಂದ ನಮಗೆ ಸದ್ಗತಿ ದಾನದಲ್ಲಿ, ಊರ್ಧ್ವಲೋಕಗಳ ಪ್ರಾಪ್ತಿಯಲ್ಲಿ ನಾವು ಮೊದಲಿಗೆ ಗತಿಯನ್ನು ಪಡೆಯುವ ನೆಲೆಯಲ್ಲಿ ಅಗ್ನಿಯ ಸಮಾರಾಧನೆಗೆ ಹೆಚ್ಚು ಸ್ಥಾನಮಾನ ಇದೆ ಅಂತ ಕೃಷ್ಣ ಹೇಳಿಕೊಟ್ಟ. ಈ ಅಗ್ನಿ ಧರ್ಮರಾಜ ಒಂದು ಕೇಳಿದ, ಕೃಷ್ಣ ಹೇಳುವಾಗ, ಯದ್ದುತಂಚ ಸಮ್ಯಕ್ ಅಂತ, ಚೆನ್ನಾಗಿ ಆಹುತಿ ಕೊಟ್ಟಾಗ ಇದಕ್ಕೆ ಅಗ್ನಿಹೋತ್ರ ಅನ್ನಿಸಿಕೊಳ್ತದೆ ಅಂತ. ಆಗ ಧರ್ಮರಾಜ ಹಾಳಾಗಿ ಕೊಟ್ರೆ ಏನಾಗುತ್ತೆ ಕೇಳ್ತಾನೆ, ಕೇಳಿದ್ದ. ದುರ್ಹೃತವಾದ್ರೆ ಅಗ್ನಿ ಹಾಳು ಪದಾರ್ಥಗಳನ್ನು ಕೊಡುವುದು, ಅಕಾಲದಲ್ಲಿ ಇಡುವುದು. ಕೆಲವರೆಲ್ಲ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆಯೇ ಶುರು ಮಾಡ್ತಾರೆ. ಅದನ್ನೆಲ್ಲ ಕೃಷ್ಣ ಮುಂದೆ ಇಲ್ಲಿ ಹೇಳುವಾಗಲೇ ಹೇಳಿದ್ದ, ವಿಧಿನಾ ಚಾಪಿ ಪಾಸಿತಂ ಅಂತ. ವಿಧಿಯನ್ನು ಕಳಚಿ ಸೂರ್ಯನಲ್ಲಿ ಇರತಕ್ಕಂತಹ ರಶ್ಮಿಗಳು, 7 ರಶ್ಮಿಗಳು, ಅದು ಯಜಮಾನನನ್ನು ಊರ್ಧ್ವಲೋಕಕ್ಕೆ ಒಯ್ಯತಕ್ಕಂತಹ ದಾರಿಗಳು, ಇದನ್ನೆಲ್ಲ ಮುಂಡಕ ಮಾತಾಡಿದೆ, ಹೇಳಿಕೊಟ್ಟಿದೆ. ಆ ಸೂರ್ಯನಲ್ಲಿರತಕ್ಕ ರಶ್ಮಿಗಳು ಯಜಮಾನನನ್ನು ಊರ್ಧ್ವಲೋಕದಲ್ಲಿ ಒಯ್ಯಬೇಕಾದ್ರೆ ಅಗ್ನಿ ಮಾಧ್ಯಮದಲ್ಲಿ ಉಪಾಸನೆ ಮಾಡಿದ್ದಕ್ಕೆ ಅಂದಾಗ ಅಗ್ನಿಯಲ್ಲಿನ 7 ನಾಲಿಗೆಗಳು ಆಹುತಿಯನ್ನು ಸ್ವೀಕರಿಸುವಲ್ಲಿ ಅದು ಸೂರ್ಯನ ರಶ್ಮಿಗಳಿಗೆ ಸಂಕ್ರಾಂತಿಯನ್ನು ಗೊಳಿಸ್ತದೆ. ಸೂರ್ಯೋದಯ ಆಗದ ಮುಂಚೆ ಕೊಟ್ರೆ ಅದು ವ್ಯರ್ಥ. ಅಗ್ನೌ ಪ್ರಾಸ್ತಾವತಿ ಆದಿತ್ಯವಪತಿಷ್ಠತಿ. ಆದಿತ್ಯ ನಿಲ್ಲದೆ ಇದ್ದಾಗ ಆದ್ರಿಂದ ಉದಿತೇ ಜುಹೋತಿ ಎಂದು ಶುರು ಮಾಡಿದ್ದವರು. ಅಗ್ನಿಯ ಪ್ರತ್ಯಕ್ಷವಾದ ಬೆಂಕಿಯ ಒಂದು ಮಾಧ್ಯಮದಲ್ಲಿ ಆರಾಧನೆ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲು ಅಗ್ನೌ ವಿಹರಣಂ ನೈವ ಅಂತಾರೆ, ಆಗುವುದಿಲ್ಲ ಅಂತ. ಅನೇಕ ಅಂಶಗಳನ್ನು ಸೂರ್ಯೋದಯಕ್ಕಿಂತ ಮೊದಲು ಆಗದೇ ಇರುವಂತದ್ದನ್ನು ಹೇಳ್ತಾರೆ. ರಜಸ್ವಲೆಯ ಸ್ನಾನ, ಮಡಿಯಾಗುವ ಬಗೆ ಸೂರ್ಯೋದಯಕ್ಕಿಂತ ಮೊದಲಾಗುವುದಿಲ್ಲ. ಆಶೋಚಗಳ ನಿವೃತ್ತಿ, ಕಳೆದ ಬಾರಿ ಅದರ ಚಿಂತನೆಯನ್ನು ಕೃಷ್ಣ ಕೊಟ್ಟಿದ್ದನ್ನು ತೋರಿಸಿಕೊಟ್ಟಿದ್ದೆ ಹೇಗೆ ಅಂತ. ಹಾಗಾಗಿ ರಾತ್ರಿ ಕಳೆದು ಅಂದಾಗ ರಾತ್ರಿಯ ಪೂರಾ 4 ಯಾಮಗಳು ಕಳೀಬೇಕು, ಅಂದ್ರೆ ಸೂರ್ಯೋದಯ ಆಗಬೇಕು, ದಿನಕರ ಬರಬೇಕು, ಇಲ್ಲದಿದ್ದ ಆಗುವುದಿಲ್ಲ. ಹಾಗಾಗಿ ಅಗ್ನಿಯ ಆರಾಧನೆಯನ್ನು ಮಾಡುವ ಮೂಲಕ ವಿದ್ಯುಕ್ತವಾಗಿ ಒಳ್ಳೆಯ ಹೊತ್ತಿನಲ್ಲಿ ಆಹುತಿ ಕೊಡುವುದು, ಒಳ್ಳೆಯ ದಿಕ್ಕಿಗೆ ಮೋರೆ ಹಾಕಿಕೊಂಡು ಒಳ್ಳೆಯ ಸ್ಥಾನದಲ್ಲಿ, ನೆಲದಲ್ಲಿ, ಕುಂಡದಲ್ಲಿ, ಸಂಡಿಲದಲ್ಲಿ ಮಾಡಿಕೊಂಡು, ಈಗ ಉಪ್ಪರಿಗೆಯಲ್ಲಿ, ಅಟ್ಟದಲ್ಲಿ, ಚಿಟ್ಟೆಯಲ್ಲಿ ಎಲ್ಲ ಕೊಡುವ ಮೂಲಕ ಆಗುವುದಿಲ್ಲ. ಅದೆಲ್ಲ ದುರ್ಹೃತ ಆಗ್ತದೆ, ತಪ್ಪಾಗಿ ಆಹುತಿ ಕೊಟ್ಟದ್ದಾಗ್ತದೆ. ಮಂತ್ರ ಇಲ್ಲದೆ ಹೇಳುವಂಥದ್ದು, ಕೊಡುವಂಥದ್ದು, ಉಪಾಸನೆ ಇಲ್ಲದೆ ಮಾಡುವಂಥದ್ದು, ಸಂಸ್ಕಾರಗಳನ್ನು ನಡೆಸುವಂಥದ್ದು, ಇಷ್ಟ ಬಂದ ಹೊತ್ತಿನಲ್ಲಿ ಇಷ್ಟ ಬಂದಾಗೆ ಆಹುತಿಗಳನ್ನು ಎಸೆಯುವುದು, ಈ ಎಲ್ಲವೂ ದುರ್ಹೃತ. ಕೃಷ್ಣ ಹೇಳ್ತಾನೆ ಹೀಗೆಲ್ಲ ತಸ್ಮಿಂಚ ದುರ್ವೃತಃ ಸೋಯಂ ಅಲಂ ಭಕ್ಷಯಿತು ಕ್ಷಣಾತ್. ಈಗ ಒಂದು ಪ್ರಶ್ನೆಯನ್ನು ಕೇಳಿದ್ರೆ, ಹಾಗೆಲ್ಲ ಅಗ್ನಿಯಲ್ಲಿ ಹಾಕಿದಾಗ ಅದೆಲ್ಲ ಭಸ್ಮ ಆಗುವುದಿಲ್ವಾ ಅಂತ ನೀವು ಕೇಳಬೇಡಿ, ಅದು ಆಗ್ತದೆ. ಅವನು ಹೇಳಿದಾಗೆ ಕೆಲವೊಮ್ಮೆ ಬೈದು ಕೊಟ್ರೇನು ಅವನಿಗೆ ಹೊಟ್ಟೆಗೆ ಹೋಗುದಿಲ್ವಾ? ಹೋಗ್ತದೆ. ಬಾಯಿಗೆ ಹಾಕುದಿಲ್ವಾ? ಹಾಕ್ತಾನೆ. ಆದರೆ ಬೈಯುವುದರಿಂದ ಅವನಿಗೆ ಮನಸ್ಸಿಗೆ ಕಿರಿಕಿರಿಯಾಗಿ ತಿನ್ನುವಾಗ ನೋವಾಗುವುದರಿಂದ ಅದರ ಪಾಪ, ಅದರ ಸಂಕಟ ನಿನ್ನನ್ನು ಬಡಿತದೆ, ಕೊಟ್ಟವನನ್ನು ಮುಳುಗಿಸ್ತದೆ. ಹಾಗಾಗಿ ಪ್ರೀತಿಯಿಂದ ಕೊಡು, ಪೆಟ್ಟು ಕೊಡುವುದಾದ್ರೂ ಪ್ರೀತಿಯಿಂದ ಕೊಡು, ಆಗುವುದಿಲ್ಲ. ಏನು ಖುಷಿ ಇರುತ್ತೆ ನೋಡಿ. ಹಾಗಾಗಿ ಇವನು ಹೇಳ್ತಾನೆ, ಆಹುತಿ ಕೊಡುವಾಗ ಏನೆಲ್ಲ ಕೊಟ್ಟರು ಮಂತ್ರ ಇಲ್ಲದೆ ಹೇಳಿದ್ದಾರೆ, ಆಚೆ ನೋಡಿ ಹಾಕಿದ್ದಾರೆ. ಕೆಲವರೆಲ್ಲ ಹೊಗೆ ಬರ್ತದೆ ಹೇಳಿಕೊಂಡು ಮಂಡೆಗೆ, ಮೋರೆಗೆ ಬಟ್ಟೆ ಹಾಕಿಕೊಂಡು ಆಹುತಿಯನ್ನು ಬಿಸಾಡು ಹೊಂಡದ ಎದುರಿಗೆ. ಅಲ್ಲಿ ಹೊಂಡ ಹೇಳಿದ್ದ ನಾನು, ಕುಂಡದ ಎದುರಿಗೆ.
ಯಾಕೆ ಅವರಿಗೆ ಗೊಂಡಾದ್ರೇನು ಕುಂಡಾದ್ರೇನು ಗೊತ್ತಿಲ್ಲದೆ ಮಾಡುವವರಿಗೆ. ಇದು ನಾನು ಬೈದದ್ದಲ್ಲ, ಮಂತ್ರವೇ ಬೈದಿದೆ. ಭಾಗವತ ಬಾಯಿ ಬಿಟ್ಟು ಹೇಳುತ್ತದೆ ಅದು. ಅಗ್ನಿಮುಗ್ಧಾ ಧೂಮತಾಂತಾ ಸ್ವಂಲೋಕಂ ನವಿದಂತಿದೆ ಅಂತ. ಅವರಿಗೆ ಎದುರಲ್ಲೇ ಏನು ಉಂಟು ಅಂತ ಕಾಣುವುದಿಲ್ಲ, ಅವರ ಜನವೇ ಅವರಿಗೆ ಅರ್ಥ ಆಗುವುದಿಲ್ಲ. ಇನ್ನು ಪರಲೋಕ ಸಿಗ್ತದ ಅವರಿಗೆ ಈ ರೀತಿ ಮಾಡಿದ್ರೆ ಹೇಳ್ತಾರೆ. ಉರಿಯುತ್ತಿರುವ ಬೆಂಕಿಗೆ ಆಹುತಿಗಳು, ನೀವು ಆಹುತಿ ಸಂಖ್ಯೆ ಕಮ್ಮಿ ಮಾಡಿ ಮಾರಾಯಿರೆ ಅಂತಾರೆ. ಆಚಾರ್ಯ ಮತ್ತು ಹೇಳುವಾಗ ತ್ರಯೋದಶ ಶತ್ರುಗುಂಡಾನಿ ಪರಿತಾಕಾರೇ ತಂತಾನೆ. ಅವರು ದ್ರವ್ಯಗಳನ್ನು ಹೆಚ್ಚು ಬೇರೆ ಹೇಳಲಿಕ್ಕೆ ಹೋಗುದಿಲ್ಲ, ತುಪ್ಪ ಅಂತಾರೆ ಅವರು. ತುಪ್ಪ ಆಹುತಿ ಕೊಡುವುದರಿಂದ ಬೆಂಕಿ ನಂದುವುದಿಲ್ಲ, ಶಾಂತವಾಗುವುದಿಲ್ಲ, ಒಳ್ಳೆ ಉರಿತದೆ, ಒಳ್ಳೆ ಸ್ಮೆಲ್ ಬರ್ತದೆ, ಪರಿಸರದಲ್ಲಿ ಪೂರ್ತಿ ಆಕ್ಸಿಜನ್ ತುಂಬುತ್ತದೆ. ಇದು ವಿಶೇಷ. ತುಪ್ಪ ಎಲ್ಲಿ ಬರ್ನ್ ಆಗ್ತದೆ ಅಲ್ಲಿ ಶುದ್ಧವಾದ ಆಮ್ಲಜನಕ ಸಪ್ಲೈ ಆಗ್ತದೆ. ಒಂದು ನಿರಂತರವಾಗಿ ಮನೆಯೊಳಗೆ ರಾತ್ರಿಯ ಬೆಳಗಿನವರೆಗೆ, ಬೆಳಗ್ಗೆ ರಾತ್ರಿಯವರೆಗೆ ಒಂದು ತುಪ್ಪದ ದೀಪ ಹೊತ್ತುತ್ತಿದ್ರೆ ಆ ಮನೆ ಪೂರ್ತಿಯವರೆಗೆ ಉಸಿರಾಟದ ಸಮಸ್ಯೆ ಬರುವುದಿಲ್ಲ. ವಾಸ್ತವವಾದ ವ್ಯವಸ್ಥೆಗಳಿವೆ. ಆದರೆ ಶುದ್ಧವಾದ ತುಪ್ಪ ಆಗಿರಬೇಕು. ಮತ್ತೆ ಹೇಳಬೇಕಾಗಿಲ್ಲ ನಾನು ಅದು ದನದ್ದು ಅಂತ ಹೇಳಿ. ದೇಶೀಯ ದನದ್ದು, ಸೂರ್ಯನಾಡಿ ಇರುವಂತದ್ದು, ಹಳದಿ ಹಾಕದೇ ಹಳದಿಯಾದ ಬಣ್ಣದಲ್ಲಿ ಬರುವಂತದ್ದು. ಇದನ್ನೆಲ್ಲ ಗುರುತಿಸಿ ಅಗ್ನಿಹೋತ್ರಕಾಚಾರ್ಯರು ಅಜ್ಯವನ್ನೇ, ಅಗ್ನಿಹೋತ್ರಕ್ಕೆ ಮಾತ್ರ ಅಲ್ಲ, ಇಡೀ ಕುಂಡಗಳಲ್ಲಿ ಮಾಡತಕ್ಕ ಹೋಮ ವಿಧಾನಗಳಲ್ಲಿ ಹೆಚ್ಚು ಕುಂಡಗಳನ್ನು ಹಾಕಿ ಅಂತ ಹೇಳ್ತಾರೆ ಆಚಾರ್ಯರು. ನಾವದನ್ನು ತಪ್ಪಿಸಿ ಒಂದೇ ಕುಂಡವನ್ನು ದೊಡ್ಡದಾಗಿಸಿ 10 ಜನರನ್ನು ಸುತ್ತ ಕುಳ್ಳಿರಿಸಿ 10 ಬಗೆಗಳನ್ನು ಅದಕ್ಕೆ ರಾಶಿ ಹಾಕಿಸಿ ಒಟ್ಟಾರೆ ಬೆಂಕಿಯ ಮರ್ಯಾದೆ, ಮಂತ್ರದ ಅಪವ್ಯಯ ಜೊತೆಯಲ್ಲಿ ಇಷ್ಟೆಲ್ಲ ವಿಧಾನಗಳದ್ದೇ ಹೋಮ. ಆ ಲೆಕ್ಕದಲ್ಲಿ ವಿಧಾನಗಳೇ ಸರ್ವನಾಶ ಆಗುವಂತೆ ಆಗತ್ತೆ. ಹೀಗೆಲ್ಲ ತಪ್ಪಾಗಿ ಬೆಪ್ಪಾಗಿ ಹೆಚ್ಚು ಕಡಿಮೆಯಾಗಿ ಮಾಡಿಕೊಟ್ಟಿರತಕ್ಕಂಥ ಆಹುತಿಗಳನ್ನೆಲ್ಲ ಅಗ್ನಿ ಕಬಳಿಸುವುದಿಲ್ಲ. ಕೊನೆಗೆ ಅವರು ಕೋಲಿನಲ್ಲಿ ಎಡಪಲಿಕ್ಕುಂಟದಕ್ಕೆ. ತಿನ್ನಲಾರದೆ ಸಂಕಟ ಪಡುತ್ತಿರುವ ಊಟದಜ್ಜನಿಗೆ ಒಂದಿಷ್ಟು ಬಾಯೊಳಗೆ ತುರುಕಿಸಿ ಚಮಚ ಸ್ಪಾರ್ಕ್ಗಳಿಂದ ಎಲ್ಲ ದೂಡಿದಾಗೆ ಇದು ಕತೆ. ಅಗ್ನಿಕೊಂಡದಲ್ಲಿ ಇವರು ಮಾಡುವ ಅವ್ಯವಹಾರ ನೋಡಿದಾಗ ಹೀಗೆಲ್ಲ ಮಾಡಿದ್ರಿಂದ ಬೆಂಕಿ ಆಹುತಿಗಳನ್ನು ಕಬಳಿಸಲಿಲ್ಲವೇ ಕೇಳಿದ್ರೆ ಕಬಳಿಸಿತು, ಜೊತೆಯಲ್ಲಿ ಯಜಮಾನನನ್ನು ಕಬಳಿಸಿತು ಅಂದ್ಬಿಟ್ಟ ಕೃಷ್ಣ. ಅಲಂ ಭಕ್ಷಯಿತು ಕ್ಷಣಾತ್ ಯಜಮಾನಂ ನರಶ್ರೇಷ್ಠ. ಕೃಷ್ಣ ಹೇಳ್ತಾನೆ, ಬೆಂಕಿ ಈ ನಮೂನೆಯಲ್ಲಿ ನೀವು ಮಾಡಿದ ಅನ್ಯಾಯದ ಪ್ರತಾಪದಿಂದಾಗಿ ಬೆಂಕಿ ಯಜಮಾನನನ್ನೇ ಸುಡುತ್ತದೆ, ಅವನನ್ನೇ ಕಬಳಿಸ್ತದೆ, ಅವನನ್ನೇ ಇಲ್ಲ ಮಾಡುತ್ತದೆ. ಅದನ್ನು ಸ್ವಲ್ಪ ಜಾಗ್ರತೆ ಅಂದ. ಯಾಕೆಂದ್ರೆ ಕ್ರವ್ಯಾದ ಅಗ್ನಿ ತತಸ್ಮೃತಃ, ಅವನು ಕ್ರವ್ಯಾದ ಅಲ್ವಾ. ನೋಡಿ, ಬೆಂಕಿಗೆ ಇನ್ನೊಂದು ಮುಖ ಉಂಟು. ಹವ್ಯಾದ ಇದ್ದಾಗೆ ಅವನು ಕ್ರವ್ಯಾದ ಇದ್ದಾನೆ. ಹವ್ಯವನ್ನು ತಿನ್ನುವ ಹಾಗೆ ಕವ್ಯವನ್ನು ತಿಂತಾನವನು. ಅವನು ಹೆಣವನ್ನು ಸುಡುವುದಿಲ್ವಾ? ಹೆಣು ಒಂದು ಆಹುತಿಯಾಗಿ ಬರುವುದಲ್ಲ ಅವನಿಗೆ. ಆಗ ಒಂದು ಅಗ್ನಿ ಉಂಟಲ್ಲಿ, ಕ್ರವ್ಯಾದ ಅಗ್ನಿಯಿಂದ. ಪಿತೃಗ್ನಿ ಒಂದು ಬೇರೆ ಉಂಟಲ್ಲಿ. ಅದನ್ನು ಯಜ್ಞ ಮಾಡುವಾಗ ಅದನ್ನು ತೆಗಿಲಿಕ್ಕುಂಟು. ಮೊದಲು ಅಗ್ನಿ ತಂದಿಟ್ಟ ತಕ್ಷಣ ಕುಂಡದಲ್ಲಿ ಅದನ್ನು ಹಾಕುವ ಮುಂಚೆ 2 ದರ್ಭೆಯ ತುದಿಯಿಂದ ಆ ಅಗ್ನಿಯಲ್ಲಿ ಒಂದು ಹಾಳು ಅಗ್ನಿಯನ್ನು, ಪಿತೃಮೇಧದ ಅಗ್ನಿಯನ್ನು, ಅಪರ ಸಂಸ್ಕಾರದ ಅಗ್ನಿಯನ್ನು ಹೊರಗೆ ಹಾಕಲಿಕ್ಕೆ ಉಂಟು. ಎಲ್ಲ ಬಗೆಯ ಅಗ್ನಿಗಳು ಅದರಲ್ಲಿ ಇರ್ತಾವೆ. ನಮಗಿದ್ದು ಬೇಡ ಅಗ್ನಿ ಅಂತ. ಆದ್ರಿಂದ ನೀವು ತಪ್ಪಾಗಿ ಎಲ್ಲ ಹೋಮ ಹವನಗಳನ್ನು ನಡೆಸಿದ್ರೆ ಅದು ಬಾಧಕ ಆಗ್ತದೆ. ಈ ಆರಣ್ಯಕಗಳು, ಬ್ರಾಹ್ಮಣಗಳು ಬಹಳಷ್ಟು ಅಗ್ನಿಹೋತ್ರಗಳ ಬಗ್ಗೆ ಮಾತಾಡಿ ಪ್ರಕ್ರಿಯೆಗಳ ಬಗ್ಗೆ ಭಾರಿ ಹೇಳುತ್ತವೆ. ಆಹುತಿಗಳಲ್ಲಿ ದೋಷ ಬಂದರೆ ಅಂತ ಹೇಳಿಕೊಂಡು ಕೇವಲ ಇವನ್ ಸಮಿಧೆ, ನಾನು ಅದನ್ನು ಗ್ರಹ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ. ಸಮಿಧೆ, ಅಗ್ನಿಗೆ ಆಹುತಿ ಕೊಡತಕ್ಕಂಥ ಒಂದು ಕಟ್ಟಿಗೆ, ಮರದ ತುಂಡು, ಅದನ್ನು ನಾವು ಪ್ರಶಸ್ತವಾದದ್ದನ್ನು ಕೊಡಬೇಕು ಅಂತ ಹೇಳುವಲ್ಲಿ. ಯಾವುದರದ್ದೇ ಆಗಲಿ ಸಮಿಧೆ ಕೊಡುವಾಗ ಹೆಬ್ಬೆರಳು ತೋರ ಇರಬೇಕು, ಜಾಸ್ತಿ ಹೋಗಬಾರದು, ಗಂಟೆಲ್ಲ ಬರಬಾರದು, ಅದರದ್ದು ಸಿಪ್ಪೆ ಎಲ್ಲ ತೆಗೆಯಬಾರದು, ಅದರಲ್ಲಿ ಗೆಲ್ಲುಗಳೆಲ್ಲ ಇರಬಾರದು, ಅದರಲ್ಲಿ ಎಲೆಗಳೆಲ್ಲ ಕಾಣಬಾರದು, ಅದನ್ನೆಲ್ಲ ಸೀಳಿ ಕೊಡಬಾರದು, ಅದನ್ನೆಲ್ಲ ಪ್ರಾಣಿ ಕಚ್ಚಿರಬಾರದು, ಅದನ್ನೆಲ್ಲ ಹಳತ್ತು ಆಗಿರಬಾರದು, ಅದೆಲ್ಲ ಒಣಗಿ ಹೋಗಿರಬಾರದು. ಇಂಥದ್ದೆಲ್ಲ ಆದ್ರೆ ಏನು ಎನ್ನುವುದಕ್ಕೆಲ್ಲ ಫಲ ಇದೆ. ಸೀಳಿದ್ದರೇನು, ಮುಳ್ಳಿದ್ದರೇನು,
ತೊಗಟೆ ಹೋಗಿದ್ದರೇನು, ಸಪುರಾಗಿದ್ದರೇನು, ಉದ್ದ ಗಾತ್ರದಲ್ಲಿ ಬಂದರೇನು, ಎಲ್ಲಕ್ಕೂ ಗೃಹ ಸಮೀಕ್ಷೆಯಲ್ಲಿ ಅರ್ಥ ಬರೆದಿದ್ದೇನೆ ನೋಡಿ. ಒಮ್ಮೆ ಗೃಹ ಸಮೀಕ್ಷೆ ಆರಂಭದಲ್ಲಿಯೇ ಅದಕ್ಕಾಗಿ ಎಲ್ಲ ಜನರಿಗೆ ಸಿಕ್ಕಿಯಿಂದ ಕೊಡುವಂತದ್ದು ನಾನು. ಕೆಲವರಿಗೆ ಅಯ್ಯೋ ಪಾಪ ದುಡ್ಡು ಕಡಿಮೆ ಹಾಗೆ ಹೀಗೆ ಅಂತ, ಅದೇನು ಬೇಡ, ತಿಳಿದು ಮಾಡುವವರಿದ್ದರೆ ಏನು ಯಾವತ್ತು ಪಡೆಯಬಹುದು ಅಂತ ಹೇಳಿ. ಹಾಗಾಗಿ ಇಷ್ಟೆಲ್ಲ ಹೇಳಿಕೊಟ್ಟು ಕೃಷ್ಣ ಅದರಲ್ಲಿಯೂ ನೀವು ತಪ್ಪು ಬಗೆಯನ್ನು ನೀವು ನಡೆಸಿಕೊಡುವುದಾದ್ರೆ ಯಜಮಾನ 0 ಆದ ಅಂತ ತಿಳ್ಕೊಳ್ಳಿ ಅಂತ. ಹಾಗಾದ್ರೆ ಮಾಡುವ ಉಸಾಬರಿ ಯಾಕೆ ನೋಡಿ. ಸರ್ವಭೂತಾತ್ಮಕೋ ರಾಜನ್ ದೇವಾನಾಂ ಏಷವೈ ಮುಖಂ. ಪಂಚಭೂತಗಳ ಏಕತ್ರ ಸಮಾವೇಶದಲ್ಲಿ ನಿಲುಗಡೆಗೊಂಡದ್ದು ಇದು ಅಗ್ನಿ ಎನ್ನುವುದಂತ ತಿಳ್ಕೊ ಅಂತಾರೆ. ಅಪರೂಪವಾದ ಸೊತ್ತದು ನೋಡಿ. ಮಣ್ಣಿನಲ್ಲಿ ಬೆಂಕಿ ಉಂಟು, ಮಣ್ಣಿನಲ್ಲಿ ಬೆಂಕಿ ಉಂಟು, ಹೌದು. ನೀರಿನಲ್ಲಿ ಬೆಂಕಿ ಉಂಟು, ನೀರಿನಲ್ಲಿ ಬೆಂಕಿ ಉಂಟು, ಹೌದು ಹೇಳ್ತಾನೆ. ಅದನ್ನ ಪಂಚಭೂತಗಳಲ್ಲಿ ಬೆಂಕಿಯನ್ನು ಹುಡುಕ್ಲಿಕ್ಕೆ ಬರ್ತದೆ ಅಂತ. ಮಣ್ಣು ಅಂದ್ರೆ ಮಣ್ಣಿನ ಎಂಟೆ, ಕಲ್ಲು ಗಂಟು, ಕಲ್ಲು ಕಲ್ಲು ಬಡಿದ ಹಾಗೆ ಬೆಂಕಿ ಹೇಳ್ತದೆ. ಮರದ ಮಧ್ಯೆಯಲ್ಲಿ ಘರ್ಷಣೆ ಮಾಡಿದ ಮರದ ಮಧ್ಯೆಯಲ್ಲಿ ಘರ್ಷಣೆ ಮಾಡಿದ ಹಾಗೆ ಬೆಂಕಿ ಬರ್ತದೆ. ನೀರಿನ ನಡುವೆ, ಸಮುದ್ರ ನಡುವೆ ಇವತ್ತು ಬೆಂಕಿ ಇದೆ ಎಂದು ನೋಡಿ ಹೇಳ್ತಾ ಇದ್ದಾರೆ. ಯಾವತ್ತೋ ಶಾಸ್ತ್ರಗಾರರು ಉಲ್ಲೇಖ ಮಾಡಿದ್ದಾರೆ. ವಾಡವಾಗ್ನಿ ಅಂತ ಹೇಳಿ ಸಮುದ್ರ ಮಧ್ಯದಲ್ಲಿ ಇರತಕ್ಕಂತಹ ಬಹಳ ದೊಡ್ಡದಾದ ಔರ್ವನ ಕೋಪದಿಂದ ಹೊರಗೆ ಬಂದಿರತಕ್ಕಂಥ ಅಗ್ನಿ ಅಂತ ಅದನ್ನು ಇವತ್ತು ಗುರುತಿಸ್ತಾರೆ, ಮೆಲ್ಲ ಕೇಳುತ್ತಾರೆ. ನೀರಿನ ಮಧ್ಯದಲ್ಲಿ ಉಂಟು ಸಮುದ್ರದಲ್ಲಿ ಬೆಂಕಿ ಅಂತ ಹೇಳಿ. ಜ್ವಾಲಾಮುಖಿ, ಜ್ವಾಲಾಪರ್ವತ ಎಲ್ಲ ಎಲ್ಲಿಂದ, ಹೇಗೆ, ಎಲ್ಲಿ, ಯಾವ ಕೋಟಿ ವರ್ಷದ ಹಳೆಯ ಚಿಂತನೆಯವರದ್ದು, ಎಲ್ಲಿ ಭೂಗರ್ಭ, ಮಣ್ಣಿನೊಳಗೆ ಎಲ್ಲಿ ಬೆಂಕಿ ಹೇಳುವಂತ ಕತೆ, ಜ್ವಾಲಾಮುಖ, ಇವನ್ನೆಲ್ಲ ಉಲ್ಲೇಖ ಮಾಡಿದರು. ಹಾಗಾಗಿ ಸರ್ವಭೂತಾತ್ಮಕ ರಾಜನ್ ದೇವಾನಾಂ ಅಸ್ಯ ವೈಮುಖಂ, ದೇವಾನಾಮೇಶ ವೈಮುಖಂ. ಇದು ಅಗ್ನಿಮುಖ ವೈ ದೇವಾ ಅಂತ. ದೇವತೆಗಳಿಗೆ ಅಗ್ನಿ ಎನ್ನುವುದು ಮೋರೆ, ಮುಖ, ಅವನು ಪ್ರಮುಖ. ಅವನು ಎದುರು ಮಾಡಿಕೊಂಡು ದೇವತೆಗಳೆಲ್ಲ ನೋಡುವುದು, ಕೇಳುವುದು, ಮಾಡುವುದು, ತಿನ್ನುವುದು, ಪಡೆಯುವುದು ಎಲ್ಲ. ಅಗ್ನಿರ್ವೈ ದೇವಾ ನಾವೋ ಮಹಾ ಅಂತ ಹೇಳಿಕೊಂಡು ಅವನು ಕೆಳಗೆ ನಾವು ಅವರಿಗೆ ತತ್ವ ಚಿಂತನೆಗಳಲ್ಲಿ, ತತ್ವೇಶ್ವರಲ್ಲಿ ಎಲ್ಲಿ ಯಕ್ಷ ಬಂದ ಅಂದಾಗ, ಏನೋ ಒಂದು ಬಂತು ಅಂದಾಗ ದೇವತೆಗಳು ಏನ್ ಮಾಡಿದ್ರು, ಅಗ್ನಿ ಹತ್ರ ಮೊದಲೇ ಹೇಳಿದ್ರು, ನೋಡು ಮಾರೆ ಒಂಚೂರು ನೋಡಿ ಬಾ, ಹಾಗಾದ್ರೆ ಬಿಸಿ ಉಂಟಲ್ಲ, ಬೆಂಕಿ ಉಂಟಲ್ಲ, ಕಾಣುತ್ತದಲ್ಲ ಅದಕ್ಕೆ ಅಂತ. ಏನು ಗೊತ್ತಿಲ್ಲದೆ ಇದ್ದಾಗ ಅದರ ಹತ್ತಿರ ಫೋಕಸ್ ಮಾಡಿದ್ರೆ ಏನಾದ್ರು ಗೊತ್ತಾಗತ್ತಲ್ಲ ಅಂತೇಳಿ ಅಗ್ನಿಯನ್ನು ಮೊದಲು ಕಳಿಸು. ಆದ್ರೆ ಎಲ್ಲದಕ್ಕೂ ಮೊದಲಾಗ್ಲಿ. ಇತ್ತ ಶಿವ ಪಾರ್ವತಿಯರು ಒಟ್ಟು ಕೂತಿದ್ದಾರೆ ಅಂದಾಗ ಏನು ಸಮಾಚಾರ ಆಗ್ಲಿಲ್ಲ, ತಾರಕನ ಪೀಡೆ ಉಂಟ ಅಂದಾಗ ದೇವತೆಗಳು ಮೆಲ್ಲಕ್ಕೆ ಕಳಿಸಿದ್ಯಾರನ್ನು, ಅಗ್ನಿಯನ್ನು ಹೋಗಿ ನೋಡುವ ಮಾರಾಯ ಎಂತಾಯ್ತು ಅಂತ ಹೇಳಿ. ಹೀಗೆ ಎಲ್ಲದಕ್ಕೂ ಅಗ್ನಿ ದೇವತೆಗಳಿಗೆ ಆರಂಭದಲ್ಲಿ ಇರುವವನು. ಆದ್ರಿಂದ ದೇವತೆಗಳ ಒಲುಮೆಗೆ ಅಗ್ನಿಯನ್ನು ಬಳಸಿಕೊಳ್ಳಿ. ದೇವತೆಗಳನ್ನು ಮಾತಾಡಿಸಲು ಅಗ್ನಿಯನ್ನು ಮಾತಾಡಿಸಿ. ಸತತೋಪಾಸನಾತ್ ಸೋಯಂ ಔಪಾಸನ ಇತಿ ಸ್ಮೃತಃ. ನಿರಂತರ ಅದರ ಉಪಾಸನೆ ಮಾಡಬೇಕು. ಬೆಂಕಿಯನ್ನು ಭಾರೀ ಜೋಪಾನದಲ್ಲಿ, ಬಹಳ ಹತ್ತಿರದಲ್ಲಿ, ಎಷ್ಟು ಜೋರಿದೆ ಗೊತ್ತಾ? ಅಗ್ನಿ ಶಾಲೆಯಲ್ಲಿ ಅಗ್ನಿ ಮಾತಾಡುತ್ತೆ. ಅಗ್ನಿಧ್ರನ ಹತ್ರದಲ್ಲಿ, ಅಗ್ನಿ ಕಾಯುವವನಲ್ಲಿ, ಅಗ್ನಿ ದೊಡ್ಡದು ಮಾಡುವವನಲ್ಲಿ. ಒಂದ್ಸರ್ತಿ ಗುರುಗಳು, ಎಲ್ಲೋಪನಿಷತ್ತಲ್ಲಿ ತುಂಬಾ ಕಥೆಗಳು ಬರ್ತಾವೆ, ಶಿಷ್ಯನಲ್ಲಿ ಹೇಳಿ ಹೋಗ್ತಾರೆ, ನೀನು ನಾನು ಬರೋವರೆಗೆ ಬೆಂಕಿಯನ್ನು ಕಾಯಬೇಕು ಅಂತ. ಆತ ಉಪಾಸನೆ ಮಾಡುತ್ತಾ ಅದರ ಪಕ್ಕದಲ್ಲಿ ಕುಳಿತು ಅಗ್ನಿಯ ಉಪಾಸನೆಯಲ್ಲಿ ಆತ ಅಗ್ನಿ ಅವನಿಗೆ ಬಂದು ಎಲ್ಲ ಹೇಳಿಬಿಡ್ತದೆ, ಚಿಂತನೆಗಳನ್ನೆಲ್ಲ ದಾನ ಮಾಡಿಬಿಡ್ತದೆ. ಗುರುಗಳು ಬಂದಾಗ ಕೇಳ್ತಾರೆ ಶಿಷ್ಯನ ಹತ್ರ, ಏನು ಭಯಂಕರ ಬ್ರೈಟ್ ಕಾಣುತ್ತಾ ಉಂಟು ನಿನ್ನ ಮೋರೆ, ಏನು ಕತೆ ಅಂತ. ಬ್ರಹ್ಮವರ್ಚಸ್ವದೇ ನಿನ್ನಲ್ಲಿ ಹೇಳ್ತಾನೆ, ನನಗೆ ಅಗ್ನಿ ಬಂದು ಉಪದೇಶ ಕೊಟ್ಟಿದ್ದಾನೆ ಅಂತ. ಹಾಗೆ ಗುರುಗಳು ಅದಕ್ಕೆ ಮಾಡಿದ್ದು, ಅಗ್ನಿ ಉಪಾಸನೆಯಿಂದ ಅಗ್ನಿ ಅವನಿಗೆ ಉಪದೇಶ ಮಾಡಲಿ ಅಂತಲೇ ಬಿಟ್ಟೋಗಿ ಅವನಿಗೆ ಅನುಕೂಲ ಮಾಡಿಕೊಟ್ಟದ್ದು. ಇಂಥದ್ದೆಲ್ಲ ಭಾರಿ ಜೋರು ಕಥೆಗಳಿವೆ ಎಷ್ಟೋ ಕಡೆಯಲ್ಲಿ. ಅಗ್ನಿ ಶಾಲೆಯಲ್ಲಿ ಅಗ್ನಿ ಅವನನ್ನು ರಕ್ಷಣೆ ಮಾಡುವ ಬಗೆಗಳು, ಅಗ್ನಿ ಮಾತಾಡುವ ರೀತಿಗಳು ನೋಡಿ. ರಾಮಾಯಣದಲ್ಲಿ ಸೀತೆಯ ಕತೆ, ಉಪಾಸನೆ ಮಾಡಿದ ರಾಮನ ಅಗ್ನಿಯಲ್ಲಿ ಯಾಕೆ ಅಂತರ್ಧಾನ ಮಾಡಿದ ಬಿಟ್ಲು ರಾವಣ ಬಂದಾಗ. ಮತ್ತೆ ಡೂಪ್ಲಿಕೇಟ್ ಸೀತೆಯನ್ನು ಹೊರಗೆ ತಂದು ಕೊಟ್ಲು, ಹೊತ್ಕೊಂಡು ಹೋದ. ಅವನಿಗೇನು ಗೊತ್ತು ಪುಣ್ಯಾತ್ಮನಿಗೆ ಯಾವ ಸೀತೆ ಯಾರು ಅಂತ. ಅವನು 10-12 ತಿಂಗಳು ಇಟ್ಟುಕೊಂಡದ್ದು ಅಶೋಕವನದಲ್ಲಿ ಡೂಪ್ಲಿಕೇಟ್ ಸೀತೆಯನ್ನು. ಪೆದ್ದ ಲೋಕದಲ್ಲಿ ಪತ್ರಕರ್ತರಿಗೆ ಗೊತ್ತಿಲ್ಲ, ಇದು ಆಗ್ಲಿಲ್ಲ ಏನಾಯ್ತು ಅಂತ. ರಾವಣನ್ನು ಬೇಸ್ತು, ಉಳಿದವರು ಬೇಸ್ತೆ. ಕೊನೆಗೇನು ಮಾಡಿದ್ಲು, ರಾಮ ಹೇಳಿದ ಇದು ನನ್ನದಲ್ಲ ಅಂತ. ಸರಿ ಹೋಗಿ ಸೀತೆ ಮತ್ತೆ ಪುನಃ ಬೆಂಕಿಯನ್ನು ಪ್ರವೇಶ ಮಾಡಿದ್ಲು. ನೈಜ ಸೀತೆ ಹೊರಗೆ ಬಂದ್ಲು, ಡೂಪ್ಲಿಕೇಟ್ ಸೀತೆ ಮತ್ತೆ ಅಲ್ಲೇ ಹೋದ್ಲು,
ಹೊರಗೆ ಬಂದವಳು ನಿಜವಾದ ರಾಮನ ಸೀತೆ ಆಯ್ತಲ್ಲ. ಇತ್ತ ಕಾಡಿನಲ್ಲಿ ಒಳ ಹೊಕ್ಕವಳು ಅಲ್ಲಿ ಲಂಕೆಯಲ್ಲಿ ಮೇಲೆ ಬಂದಿದ್ದಾಳೆ, ಬೆಂಕಿವಂತಿ. ಹೀಗೆ ಅಗ್ನಿ ಬಹಳಷ್ಟು ಗಮ್ಮತ್ತಲ್ಲಿ ಸಲಹೆ ಮಾಡತ್ತೆ, ನೋಡಿಕೊಳ್ಳುತ್ತೆ ಉಪಾಸನೆಗೆ ಇದ್ದವರಿಗೆ. ಆದ್ರೆ ಇದನ್ನು ಉಪಾಸನ ಅಂತ ಕರೀತಾರೆ. ಉಪಾಸನಾಗ್ನಿಯಿಂದ, ಉಪಾಸನೆಯಿಂದ ನಮ್ಮ ಹತ್ತಿರದಲ್ಲಿ ನಮ್ಮನ್ನು ಉದ್ಧಾರ ಮಾಡುವಂತ ಬೆಂಕಿ ಅಂತ ಹೆಸರು ಮಾಡ್ತಾರೆ. ಅದಕ್ಕೆ ಆ ಇತಿ ಸರ್ವಮಾಖ್ಯಾತಂ ತಸ್ಮಿನ್ ವಸತಿ ಸೋ ನಲಹ ಅವಸತ್ಯ ಇತಿ ಖ್ಯಾತಃ ತೇನಾಸೋ ಬ್ರಹ್ಮವಾದಿವಿಹಿ. ಆ ಅಂದ್ರೆ ಸಂಸ್ಕೃತದಲ್ಲಿ ಎಲ್ಲ ಅಂತ ಅರ್ಥ. ಆ ಅಂದ್ರೆ ಆಸಮಂತಾತ್ ತಿಷ್ಠತೆ ಅಂತೇಳಿ, ಆ ಅಂದ್ರೆ ಸುತ್ತಲೂ ಅಂತೆನ್ನುವ ಅರ್ಥದಲ್ಲಿ ಬರ್ತದೆ ಅಂತ. ಹಾಗಾಗಿ ಎಲ್ಲೆಡೆಯೂ ಇರುವುದರಿಂದ ಇವನು ಆ ವಸತಿ. ಎಲ್ಲಿ ಇಲ್ಲ ಬೆಂಕಿ? ಎಲ್ಲೆಡೆ ಇದ್ದಾನೆ. ಬೆಂಕಿ ಇಲ್ಲದ್ದು ವ್ಯವಸ್ಥೆ ಇಲ್ಲ, ಜಾಗ ಇಲ್ಲ, ಬಿಸಿ ಆಗಿರ್ತದೆ ಎಲ್ಲ ಕಡೆಯಲ್ಲಿ. ಬೆಂಕಿ ಬಿಸಿ ಉಂಟು ಹೇಳಿದ್ರೆ ಅದು ಸೂಕ್ಷ್ಮ ರೂಪದಲ್ಲಿ, ಅಣು ರೂಪದಲ್ಲಿ ಬೆಂಕಿ ಅಂತ ಅರ್ಥ. ನಾವು ಎರಡು ಕೈ ತಿಕ್ಕಿದ್ರೆ ಸಾಕಾಗತ್ತೆ, ಕೈ ಬಿಸಿ ಆಗತ್ತೆ. ಹೇಗೆ ಆಯ್ತದು? ಚರ್ಮ ಸುಟ್ಟೋಗುತ್ತೆ, ವಾಸನೆ ಬರುತ್ತೆ, ಸುಟ್ಟ ಕೈ ವಾಸನೆ. ಏನಾಯ್ತು? ಬೆಂಕಿ ಇದೆ. ಬೆಂಕಿ ಹೇಗಿದೆ? ಶಾಖ ಸ್ವರೂಪದಲ್ಲಿ, ಅಣುರೂಪದಲ್ಲಿ ಇದೆ ಬೆಂಕಿ. ಆದ್ರಿಂದ ಎಲ್ಲ ಕಡೆ ಇರುವುದರಿಂದ ಅದಕ್ಕೆ ಅವಸತ್ಯ ಅಂತ ಹೆಸರು. ಆ ವಸತಿ ತನ್ನ ಇರವನ್ನು ಎಲ್ಲೆಡೆ ಮಾಡಿಕೊಂಡಿದೆ ಅಂತ ಅದಕ್ಕೆ ಹೆಸರಾದ್ರಿಂದ ಅದನ್ನು ಅವಸತ್ಯ ಅಂತ ಕರೀತಾರೆ. ಎಲ್ಲರೂ ಹತ್ತಿರದಲ್ಲಿ ಅದನ್ನು ಬಳಸಿಕೊಳ್ಳುವುದರಿಂದ, ಉಪಾಸನೆ ಮಾಡುವುದರಿಂದ ಅದನ್ನು ಉಪಾಸನೆ ಅಂತ ಹೇಳ್ತಾರೆ, ಉಪಾಸನಾಗಿರಿ ಅಂತ ಹೇಳ್ತಾರೆ. ತಸ್ಮಿನ್ ಪಂಚಮಹಾಯಜ್ಞ ವರ್ತಂತೆ ಯಸ್ಯ ಧರ್ಮತಃ. ಅಗ್ನಿಯಿಂದ ಪಂಚಮಹಾಯಜ್ಞವನ್ನು ನಡೆಸಲಿಕ್ಕೆ ಆಗ್ತದೆ ನೋಡಿ. ದೇವತೆಗಳ ಯಜ್ಞ ಅಂತೂ ಯಜ್ಞವ, ಯಾಗ, ಹೋಮ ಅಂತ ಹೇಳ್ತಾರಲ್ಲ, ಅದನ್ನು ಬೆಂಕಿ ಒಡ್ಡಿಯೇ ಕುಂಡದಲ್ಲಿದ್ದುಕೊಂಡೇ ಆಹುತಿ ಕೊಟ್ಟು ದೇವತೆಗಳಿಗೆ ಸಂತೋಷಗೊಳಿಸುವುದಲ್ವಾ. ಆದ್ರಿಂದ ಒಂದು ಯಜ್ಞ ದೈವ ಯಜ್ಞ, ಅದು ಹೋಮವೇ. ಇನ್ನು ಅಧ್ಯಯನ ಯಜ್ಞ, ಓದುವುದು. ಆಗಲೇ ಹೇಳಿದೆ, ಓದುವುದು ಆರಂಭದಲ್ಲಿ ಅಗ್ನಿಯಿಂದಲೇ. ಮಾತು ಎನ್ನುವ ಪ್ರಕಾರಕ್ಕೆ, ತತ್ವಕ್ಕೆ ಅಗ್ನಿಯೇ ದೇವತೆ. ಅದರಲ್ಲಿಯೂ ಮಂತ್ರಗಳು ಆರಂಭಗೊಳ್ಳುವುದು, ಆರಂಭದ ಮಂತ್ರದ ಮೀಟರ್ ಅದು ಗಾಯತ್ರಿ. ಏನೇನಲ್ಲಿ ಉಳಿದವುಗಳು ಅದು ಪ್ರಧಾನ ಹೆಚ್ಚಿಗೆ. ಗಾಯತ್ರಿ ಛಂದಸಾಮಹ ಅಂತ ಕೃಷ್ಣನ ಹೇಳುತ್ತಾನೆ. ಎಲ್ಲ ಮೀಟರ್ಗಳಲ್ಲಿ ನಾನು ಗಾಯತ್ರಿ ಇದ್ದೇನೆ, 24 ಅಕ್ಷರದ ನಡೆ ನನ್ನದು ಅಂತ. ಅದಕ್ಕೆ ಯಾರು ಅಧಿಕಾರಿ? ಅಗ್ನೇರ್ಗಾಯತ್ರ ಭವತ್ಸೈಗ್ವ ಅಂತ. ಗಾಯತ್ರಿ ಛಂದಸ್ಸಿಗೆ ಅಗ್ನಿ ಮತ್ತೆ ರಾಣಿ, ಅಗ್ನಿ ರಾಣಿ ಸ್ವಾಹಾದೇವಿ ಅಧಿಪತಿಗಳು. ಆದ್ರಿಂದ ಮಾತಿನ ಯಜ್ಞದಲ್ಲಿಯೂ ಜ್ಞಾನದ ಯಜ್ಞದಲ್ಲಿಯೂ ಅಗ್ನಿಗೆ ಪ್ರಾಶಸ್ತ್ಯ ಉಂಟು. ಅಗ್ನಿ ಬರಬೇಕು, ಮಾತಿನಲ್ಲಿ ಇದ್ದಾನೆ. ಅಗ್ನಿ ಅಂತ ಆ ಹೇಳುವಲ್ಲಿ ಆ ಅಗ್ನಿ ಇದ್ದಾನೆ. ಅಕಾರವೇ ಆರಂಭದ ಅಕ್ಷರದಲ್ಲಿ ಅಗ್ನಿ ಬರ್ತಾನೆ. ಇನ್ನೇನು ಹೇಳು? ಹೀಗೆ ಮುಂದುವರಿದಾಗ ಪಿತೃಯಜ್ಞಕ್ಕೆ ಅಗ್ನಿಮುಖದಲ್ಲಿಯೂ ಸೋಮಾಯ ಪಿತೃಪತೆ ಸ್ವ ಅಂತ ಹೇಳಿಕೊಂಡು ಕವಿವಾಹನಿಗೆ ಯಮ ಸೋಮ ಕವಿವಾಹ 3 ಜನರಿಗೆ ಆಹುತಿ. ಪಿತೃಪತಿಗಳವರು ಯಮ ಸೋಮ ಕವಿವಾಹರು, ಅವರ ಅಗ್ನಿಯಲ್ಲಿ ಆಹುತಿ ಕೊಡ್ಲಿಕ್ಕೆ. ಮತ್ತೆ ಪ್ರಾಣಿ ಹೋಮ ಇದೆ ಅದರಲ್ಲಿಯೂ, ಮತ್ತೆ ಅದು ಉಂಟಾ? ಅಲ್ಲಿಯೂ ಪಿತೃಮೇಧದಲ್ಲಿಯೂ ಪಿತೃಗಳಿಗೆ ಆಹುತಿ ಮಾತ್ರ ಕೊಡುವುದಲ್ಲ, ಪಿತೃಗಳನ್ನು ಪಂಚ ಜನರಲ್ಲಿ ಆವಾಹನೆ ಮಾಡಲಿಕ್ಕುಂಟು. 3 ಪಿತೃವರ್ಗದಲ್ಲಿ, 2 ವಿಶ್ವೇದೇವ ವರ್ಗದಲ್ಲಿ. ಈ ಪಂಚಜನರು ಊಟ ಮಾಡಬೇಕಾದ್ರೆ ಮತ್ತೆ ಪುನಃ ಅಗ್ನಿಮುಖದ ಸಮಾರಾಧನೆ ಆಗಿರಬೇಕಾಗ್ತದೆ ಅಲ್ಲಿ. ಅದನ್ನು ಉಲ್ಲೇಖ ಮಾಡಿದ್ರು. ಮತ್ತೆ ಅತಿಥಿಗಳಿಗೆ ಊಟ ಆಗುವಾಗ ಖಂಡಿತವಾಗಿ ಅಗ್ನಿಯಲ್ಲಿ ಸಮಾರಾಧನೆ ಮಾಡದೆ ಹೊರಗೆ ಬರುವಂತೆ ಇಲ್ಲ, ಚಾವಡಿಗೆ ಊಟ. ಮತ್ತೆ ಭೂತಯಜ್ಞದಲ್ಲಿ, ಬಲಿಹರಣದಲ್ಲಿ, ಪ್ರಾಣಿ ಬಲಿಯೋ, ದಿಕ್ಪಾಲ ಬಲಿಯೋ, ದ್ವಾರಪಾಲ ಬಲಿಯೋ ಎಲ್ಲ ಮಾಡುವಲ್ಲಿ ನೈವೇದ್ಯ ಆಗದೆ ಹೊರಗೆ ಹೋಗುವುದಿಲ್ಲ, ಅಗ್ನಿಯ ಸಮಾರಾಧನೆ ಆಗುವುದಿಲ್ಲ. ಹೇಗೆ ಎನ್ನುವುದನ್ನು ಹೇಳ್ತಾರೆ ಮುಂದಕ್ಕೆ. ಪಂಚಯಜ್ಞಗಳಿಗೂ ಅಗ್ನಿ ಬೇಕೇ. 5 ಪ್ರಕಾರದಲ್ಲಿ ಎಲ್ಲ ಹೊರಗಿನ ಪ್ರಕಾರ ಊಟದ್ದೇ. ಪಿತೃಯಜ್ಞದಲ್ಲಿ ಊಟ, ದೈವಯಜ್ಞದಲ್ಲಿಯೂ ಗ್ಯಾರಂಟಿ ಅಗ್ನಿ ಸಮಾರಾಧನೆ, ಕುಂಡದಲ್ಲೇ ಊಟ, ಅಡುಗೆ ಅಂದು ಕುಂಡದಲ್ಲೇ ಆಹುತಿ ಬಿಡಿ. ಇನ್ನು ಅತಿಥಿ ಯಜ್ಞ, ಭೂತಯಜ್ಞ ಅದರಲ್ಲೆಲ್ಲ ಊಟವೇ ಇರೋದು. ಮತ್ತೆ ಸ್ವಾಧ್ಯಾಯ ಯಜ್ಞದಲ್ಲಿ, ಜ್ಞಾನ ಯಜ್ಞದಲ್ಲಿ ಅಗ್ನಿಯ ಕರ್ಮ ಎಲ್ಲಿದೆ ಅಂತ ಹೇಳಲಿಕ್ಕೋಸ್ಕರ ನಾನು ತಾತ್ವಿಕವಾಗಿ ಮಾತಿನಲ್ಲಿ ಬರ್ತದೆ ಅಂತ ಉಲ್ಲೇಖ ಮಾಡಿದೆ.
ಒಂದು ಐಟಮ್. ಇನ್ನೊಂದು ಸ್ವಾಧ್ಯಾಯಜ್ಞದಲ್ಲಿ ಗುರುಕುಲದಲ್ಲಿ ಅಧ್ಯಯನ ಆಗೋದ್ರಿಂದ, ಗುರು ಶಿಷ್ಯನಿಗೆ ಪಾಠ ಹೇಳುವುದರಿಂದ, ಗುರು ಶಿಷ್ಯರಲ್ಲಿ ಅಂತೆ ವಾಸುತ್ತರಾರಣಿ ಹೇಳಿಕೊಂಡು ಇವರಿಬ್ಬರು ಅರಣಿಗಳು ಇದ್ದ ಹಾಗೆ ತಿಕ್ಕುವಾಗ ಜ್ಞಾನ ಎನ್ನುವ ಬೆಂಕಿ ಮೇಲೆ ಬರ್ತದೆ, ಜ್ಞಾನ ಅಗ್ನಿ ಬರ್ತದೆ ಎನ್ನುವ ರೂಪಕ ಮಾತ್ರ ಅಲ್ಲ. ಅವ್ರು ಊಟ ಮಾಡೋದು ಬೇಡವಾ? ಬೇಕಲ್ಲ. ಪಾಠ ಆಗಬೇಕಾದ್ರೆ ಊಟ ಬೇಕು, ಪಾಠ ಆದ್ರಿಂದ ಊಟ ಮಾಡಬೇಕು. ಅದರಿಂದ ಗುರು ಶಿಷ್ಯರಲ್ಲಿ ಊಟವೂ ಇರೋದ್ರಿಂದ ಅಲ್ಲಿ ಅಗ್ನಿ ಉಂಟೇ ಉಂಟು, ಯಜ್ಞ ಉಂಟೇ ಉಂಟು, ಆಹುತಿ ಬಂತೆ ಬಂತು ಹೇಳ್ತಾರೆ. ಆದ್ರಿಂದ ತಸ್ಮಿನ್ ಪಂಚಮಹಾಯಜ್ಞ ವರ್ತಂತೆ ಧರ್ಮತಃ. ಸಹಜವಾಗಿ ನೋಡಿದ್ರೆ ಅಗ್ನಿಯಲ್ಲಿ ಪಂಚಯಜ್ಞಗಳು ಬಂದವು. ಇದನ್ನು ಮಾಡಿದ ಬಸವ ಮಂಡಲ ಮಧ್ಯೇನ ಗದಿಸ್ತಸ್ಯ ದ್ವಿಜನ ಮನಃ ಅಂತ. ಪಂಚಯಜ್ಞವನ್ನು ಬದುಕಿನಲ್ಲಿ ಮಾಡಿಕೊಂಡು ಬಂದವನಿಗೆ ಅಗ್ನಿ ಸಮಾರಾಧನೆಯಿಂದಾಗಿ ಅವನಿಗೆ ಚಂದ್ರಮಂಡಲದಲ್ಲಿನ ಪ್ರವೇಶ ಉಂಟು ಅಂತ ಹೇಳ್ತಾರೆ, ಪ್ರಧಾನವಾಗಿ ಉಲ್ಲೇಖ ಮಾಡುತ್ತಾನೆ. ಅದನ್ನು ಅಪರೇ ಯಾವ ಸತ್ಯಂಚ ಪಚನಾಗ್ನಿಂ ಪ್ರಚಕ್ಷತೆ, ಇದನ್ನೆಲ್ಲ ಅಡುಗೆ ಕೋಣೆಯದ್ದು ಕತೆ ಅಂತ ಹೇಳ್ತಾರೆ ಅಗ್ನಿಯಿಂದ. ತಸ್ಮಿನ್ ಪಂಚಮಹಾಯಜ್ಞ ವೈಶ್ವದೇವಶ್ಚ ವರ್ತತೆ, ಅಲ್ಲಿಯೇ ಪಂಚಯಜ್ಞ ಆಗುವುದು ಅಂತ ಕೆಲವರು ಹೇಳುತ್ತಾರೆ. ಅದು ಸರಿಯೇ, ಯಾಕೆಂದ್ರೆ ವೈಶ್ವದೇವದ ಬಗ್ಗೆ ಮಾತಾಡಿದೀಗ ಕೃಷ್ಣ, ಅದನ್ನೇ ಹೇಳಿದ್ದ ನಾನು. ಅಡುಗೆ ಆದ ತಕ್ಷಣ ಅತಿಥಿಗೆ ಉಣಬಡಿಸಬೇಕಾದ್ರೂ ಅಡುಗೆ ಮಾಡಿದ ಒಲೆಯಲ್ಲಿಯೇ ಅಗ್ನಿಗೆ ಆಹುತಿ ಕೊಡ್ಲಿಕ್ಕೆ ಉಂಟು ನೋಡಿ. ಅದಕ್ಕೂ ಕ್ರಮ ಇದೆ, ಒಟ್ಟಾರೆ ಸಪ್ತಕದಲ್ಲಿ ಎತ್ತಿ ಹಾಕುವುದಲ್ಲ, ಅದಕ್ಕೂ ಕ್ರಮ ಉಂಟು ಬಿಡಿ. ಆದರೆ ಎಲ್ಲಿ ಕೇಳಿದ್ರೆ ಕುಂಡ ಮಾಡುವುದಲ್ಲ, ಅಡುಗೆ ಕೋಣೆಯಲ್ಲೇ ಒಲೆಯಲ್ಲಿಯೇ ಹೋಮ. ಯಾಕೆ ಕೇಳಿದ್ರೆ ಅಡುಗೆ ಮಾಡಿದ್ದಕ್ಕೆ. ಏನು ಅಡುಗೆ ಮಾಡಿದ್ರಿ? ತರಕಾರಿಗಳನ್ನು ಹೆಚ್ಚಿದ್ದೀರಿ, ಕತ್ತರಿಸಿದ್ದೀರಿ, ಕೆಲವನ್ನೆಲ್ಲ ಅರಿಯುವ ಒಳಗೆ ಹಾಕಿ ಅದನ್ನು ಅರೆದಿದ್ದೀರಿ, ಮತ್ತೆ ಕೆಲವನ್ನೆಲ್ಲ ಕುಟ್ಟಿದ್ದೀರಿ, ಮತ್ತೆ ಕೆಲವನ್ನೆಲ್ಲ ಕಾಯಿಸಿದ್ದೀರಿ, ಅದರಂತೆ ಬೇಯಿಸಿದ್ದೀರಿ. ಇದೆಲ್ಲ ತಪ್ಪಲ್ವಾ ಅಂತಾರೆ. ಅಯ್ಯ, ತಿನ್ಲಿಕ್ಕೆ ಮಾಡಬೇಕಲ್ಲ. ಹಾಗಲ್ಲ, ಕಡಿಯುವಾಗ, ಕತ್ತರಿಸುವಾಗ, ಗುದ್ದುವಾಗ, ಪೇಷಣೆಗೈದಾಗ, ಬೇಯಿಸಿದಾಗ, ಕರೆದಾಗ ಎಲ್ಲ ಅಲ್ಲಿರತಕ್ಕಂತಹ ಸೂಕ್ಷ್ಮ ಅತಿ ಸೂಕ್ಷ್ಮ ಜೀವಿಗಳು ಸಾಯ್ತಾವೆ ಗೊತ್ತಿಲ್ಲದೆ, ಅನಿವಾರ್ಯವಾಗಿ ಬಲಾತ್ಕಾರದಿಂದ. ಹಾಗಾಗಿ ಪಂಚಸೂನ ಪ್ರಾಯಶ್ಚಿತ್ತಾರ್ಥಂ ಅಂತ ಹೇಳ್ತಾರೆ. ಈ 5 ಬಗೆಯ ಸಾವು ನೋವುಗಳು ಸಂಕಟಗಳನ್ನು ನಡೆಸಿಕೊಟ್ಟದ್ದರ ಪ್ರಾಯಶ್ಚಿತ್ತವಾಗಿ ವೈಶ್ವದೇವ ಹೋಮವನ್ನು ಮಾಡಬೇಕು. ವೈಶ್ವದೇವ ಬಲಿಹಾರಣವನ್ನು ಮಾಡಲಿಕ್ಕೆ ಉಂಟು ದೇವತೆಗಳಿಗೆಲ್ಲ ಅಡುಗೆಯಿಂದ. ಅದಾದ ನಂತರ ವೈಶ್ವದೇವ ಆದ ಬಳಿಕ ದೇವತೆಗಳಿಗೆ ಅಗ್ನಿಗೆ ಆಹುತಿಗಳನ್ನು ಕೊಟ್ಟ ಬಳಿಕ ಅತಿಥಿಗೆ ಊಟ, ಭಿಕ್ಷುಕನಿಗೆ ಭಿಕ್ಷೆ, ಇದೆಲ್ಲ ನಡೆಸಲಿಕ್ಕೆ. ಹೀಗಾಗಿ ಯಜ್ಞಶಿಷ್ಟಾಸನಸ್ಥಂತಹ ಹೇಗೂ ಇದ್ದೇ ಇರ್ತದೆ. ಯಜ್ಞದಲ್ಲಿ ಆಹುತಿ ಕೊಟ್ಟದ್ದರ ಮಿಗಿತೆಯನ್ನು ತಿನ್ನುವುದೊಂದು ಸಮವೇ ದೈವ ಯಜ್ಞದಲ್ಲಿ. ಆದರೆ ಇತರ ಎಲ್ಲ ಯಜ್ಞಗಳಲ್ಲಿ, ಪಿತೃಯಜ್ಞದಲ್ಲಿಯೂ ಬಡಿಸುವಾಗ ಆ ಪಿತೃ ಮತ್ತು ದೇವ ಸ್ಥಾನಗಳಲ್ಲಿ ಕೂತವರಿಗೆ ಬಡಿಸುವಾಗ, ಆನಂತರ ಅಧ್ಯಯನದಲ್ಲಿ ಗುರು ಶಿಷ್ಯರಿಗೆ ಊಟ ಆಗುವಾಗ, ಭೂತ ಬಲಿಯಲ್ಲಿ, ಆತಿಥ್ಯದಲ್ಲಿ ಎಲ್ಲೆಡೆಯೂ ಸಹ ವೈಶ್ವದೇವಕ್ಕೆ ಅವಕಾಶ ಉಂಟು. ಅದು ಮಾಡದೇ ಆಗುವುದಿಲ್ಲ. ಅದನ್ನ ಪಂಚಯಜ್ಞಗಳು ವೈಶ್ವದೇವಗಳು ನಡೆಯುವುದರಿಂದ ಇದು ಎಲ್ಲಿ ಆಯಿತು? ಪಚನಾಗ್ನಿಯಲ್ಲಿ ಆಯಿತು. ಅಡುಗೆ ಕೋಣೆಯಲ್ಲಿ ಅಡುಗೆ ಅಗ್ನಿಯಲ್ಲಿ ಆಗಿದೆ ಅಲ್ವಾ? ಅದು ನಮ್ಮ ವಾಸಸ್ಥಾನದಲ್ಲೇ ಮನೆಯಲ್ಲಿ, ವಸತಿ ಮನೆಯಲ್ಲಿ ಉಂಟಲ್ಲ, ಆದ್ರಿಂದ ಅದು ಅವಸತ್ಯ. ವಸತಿ ಮನೆಯಲ್ಲಿ ವಾಸ ಮಾಡಿಕೊಂಡದ್ದರಿಂದ ಈ ಯಾವತ್ತು ನಿರಂತರ ಅಲ್ಲಿರುವುದರಿಂದ ಮನೆಯ ಬೆಂಕಿ ಯಾವತ್ತು ನಂದುವುದಿಲ್ಲ. ಕಳೆದ ಬಾರಿ ಕೃಷ್ಣ ಹೇಳಿದ್ದ, ಬೆಂಕಿಯನ್ನು ನಂದಿಸದಂತೆ ಕಾಪಾಡಿಕೊಳ್ಳಬೇಕು. ಆದಷ್ಟು ಒಂದೊಮ್ಮೆ ನಂದಿ ಹೋದರೆ ಮತ್ತೆ ಪಕ್ಕದ ಮನೆಯವರಿಂದ ತರುವುದಲ್ಲ, ತಂದು ಮಾಡಿಕೊಂಡರೆ ಅವರಿಗೆ ಅದರ ಪುಣ್ಯ ಹೋಗುತ್ತೆ. ಅದಕ್ಕೋಸ್ಕರ ನೀವು ತಯಾರಿಸಿಕೊಳ್ಳಬೇಕು. ಒಂದೊಮ್ಮೆ ತಿಳಿದವರ ಮನೆಯಿಂದ ಆದ್ರೂ ಕೊನೆಗೆ ತನ್ನಿ, ಹೀಗೆಲ್ಲ ಹೇಳಿಕೊಟ್ಟಿದ್ದ. ಎಲ್ಲ ಮರೆತು ಹೋಗಿರ್ಬೋದು, ಕೇಳ್ತಾ 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 ವೈಷ್ಣವ ಧರ್ಮ ಭಾರಿ ದೂರದಲ್ಲಿ ಹೋಗಿರ್ಬೋದು. ಆದ್ರೆ ತುಂಬಾ, ನಾನು ಯಾವತ್ತೇ ಹೇಳಿದೆ, ಅಗ್ನಿವಿದ್ಯೆಯ ಬಗ್ಗೆ ಬಹಳಷ್ಟು ಮಾತಾಡ್ತಾನೆ ಕೃಷ್ಣ ಅಂತ. ವಿಶಾಲವಾಗಿ ವಿಸ್ತಾರವಾಗಿ ಅನೇಕ ಆಯಾಮಗಳಲ್ಲಿ ತುಂಬ ರಹಸ್ಯಗಳ ಸೂಕ್ಷ್ಮಗಳ ಚಿಂತನೆಗಳನ್ನು ಅಲ್ಲಲ್ಲಿ ಟಿಪ್ಸ್ಗಳು ಅಂತ ಹೇಳುತ್ತೇವಲ್ಲ ನಾವು, ಹಾಗೆ ಕೊಟ್ಟಿದ್ದಾನೆ ಅವನು. ಎಷ್ಟು ಜನ ಮೇಲಕ್ಕೆ ಹೋಗ್ಲಿಲ್ಲ ಅಂತಾನೆ. ಈ ಯಜ್ಞ ಎಲ್ಲಿವರೆಗೆ ಹೋಗುತ್ತೆ? ಸ್ಥಾಲಿ ಪಾಕಂಚ ಗಾರ್ಯಂಚ ಸರ್ವೇ ಚಾಸ್ಮಿನ್ ಪ್ರತಿಷ್ಠಿತ ಅಂತಾನೆ. ಎಲ್ಲ ಹೋಮಗಳು ಆಗ್ತಾವೆ, ಏನೆಲ್ಲ ಆಗಲಿಕ್ಕುಂಟು. ದರ್ಶ ಪೂರ್ಣಮಾಸ ಯಾಗ ಅಂತ ಇದೆ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಡುವಂಥದ್ದು. ಮತ್ತೆ ಆಗ್ರಹಣ ಎಷ್ಟು ಇದೆ,
2 ತಿಂಗಳಲ್ಲಿ ಆಗತಕ್ಕ 2 ಕಥೆಗಳನ್ನು ಉಲ್ಲೇಖ ಮಾಡುತ್ತಾರೆ. 2 ತಿಂಗಳು ಅಂದ್ರೆ ಉತ್ತರಾಯಣ, ದಕ್ಷಿಣಾಯನ. ಉತ್ತರಾಯಣದಲ್ಲಿ ಬಂದಾಗ ಅಗ್ರಹಣ ಎಷ್ಟು ಮಾಡಲಿಕ್ಕೆ ಅಲ್ಲಿಯ ಹೊಸತು ಊಟವನ್ನು ಮಾಡಿಕೊಳ್ಳುವಲ್ಲಿ ಮೊದಲ ಬಾರಿಗೆ ಅದನ್ನು ಅಗ್ನಿಗೆ ಹಾಕಿಕೊಂಡು ಊಟ ಮಾಡಲಿಕ್ಕೆ ಉಂಟು. ಗದ್ದೆಯಿಂದ ಹೊಸತ್ತು ಬಂದಾಗ ಸೀದ ತಿನ್ನುವುದಲ್ಲ, ಅಗ್ರಹಣೆಷ್ಟಿ ಮಾಡಬೇಕು ಅಂತ. ಹಾಗೆ ವನಭೋಜನ ಮಾಡುವ ಮೂಲಕ ಇನ್ನೊಂದು ಆಯನದೀಗ ದಕ್ಷಿಣಾಯನ, ಉತ್ತರಾಯಣ 2 ಕಡೆಯ ಅನ್ನದ ಬೆಳೆಯ ಪ್ರಾಶಸ್ತ್ಯಕ್ಕೆ, ಪಾವಿತ್ರ್ಯಕ್ಕೆ ಅಗ್ನಿಮುಖದ ಆರಾಧನೆಯನ್ನು ಉಲ್ಲೇಖ ಮಾಡ್ತಾನೆ ಕೃಷ್ಣ. ಹೀಗೆ ಎಲ್ಲಾ ಜನರು ತೇನ ಸಪ್ತರ್ಷಯ ಸಿದ್ಧ ಸಂಯತೇಂದ್ರಿಯ ವೃತ್ತಯ ಗತಾಹಿ ಅಮರ ಸಾಯುಜ್ಯಂ ತೇಹಿ ಅಗ್ನಿ ಅರ್ಚನ ತತ್ಪರಾ. ಅವರೆಲ್ಲ ಅಗ್ನಿ ಆರಾಧನೆಯಿಂದಲೇ ಮೇಲಕ್ಕೆ ಹೋದದ್ದು, ಬಹಳ ಎತ್ತರಕ್ಕೆ ಏರಿತ್ತು. ಹಾಗಾಗಿ ಇದನ್ನು ಅವರಿವರು ಮಾಡಿದ್ದಾರೆ ಮಾಡಲಿಲ್ವಾ ಅಂತ ಕೇಳಲಿಕ್ಕೆ ಹೋಗಬೇಡಿ. ಸಪ್ತ ಋಷಿಗಳೇ ಎಷ್ಟು ಎತ್ತರದಲ್ಲಿ ನಿಲ್ಲಬೇಕಾದರೆ ಅಗ್ನಿಯಾರಾಧನೆಯಿಂದ ದೇವತೆಗಳಂತೆ ಶಯನಾಗಿದ್ದಾರೆ. ಹಾಗಾಗಿ ಅಮರರ ಜೊತೆಯಲ್ಲಿ ಇರುವಂತೆ ಆಗುವ ವ್ಯವಸ್ಥೆ ಬರಬೇಕಾದರೆ ಋಷಿಗಳಂತವರಿಗೂ ಸಹ ಅಗ್ನಿಯ ಸಮಾರಾಧನೆ, ದೇವತೆಗಳ ಆರಂಭದವನ ಸಹವಾಸ, ಅವನ ಉಪಾಸನೆ ನಡೆದಿದೆ ಅಂತ ಹೇಳುತ್ತಾ, ಹೀಗೆ ಅಗ್ನಿ ಇನ್ನು ಅನೇಕ ಆಯಾಮಗಳನ್ನು, ಅವನು ಕೇಳಿದ್ದ ಅನೇಕ ಅಗ್ನಿಗಳ ಚಿಂತನೆಗಳ, ಅದರ ನಾಮ ನಿಷ್ಪತ್ತಿಯ ಜೊತೆಯಲ್ಲಿ ವರ್ಣತ್ರಯದ ಉಪಾಸನೆ ಮಾಡುವ ಮುಖಗಳನ್ನೆಲ್ಲ ಕೃಷ್ಣ ಬಹಳ ಸುಂದರವಾಗಿ ಹೇಳುತ್ತಾನೆ. ಮತ್ತೆ ಅದರ ಚಿಂತನೆ ನಡೆಸುವ ವಂದನೆಗಳು. ಶ್ರೀಕೃಷ್ಣ. ನಾರಾಯಣ ನಾರಾಯಣ ನಾರಾಯಣ.